ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಡೈಲಿ ನ್ಯೂಸ್ ಅನಾಲಿಸಿಸ್, ದೈನಂದಿನ ಪ್ರಚಲಿತ ವಿದ್ಯಮಾನಗಳನ್ನು ಇಂಪಾರ್ಟೆಂಟ್ ಟಾಪಿಕ್ಸ್ ತೊಗೊಂಡು ನಾವು ನಿಮ್ಮ ಮುಂದೆ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀವಿ. Let us try and understand some of the important articles that are in news, primarily from your case examination point of view. The first article for discussion would be MOU for river linking project. First topic discussion ಬಂದು ನದಿ ಜೋಡಣೆ ಯೋಜನೆಗೆ ತಿಳುವಳಿಕೆ ಪತ್ರ. The Ministry of Jal Shakti has formalized a memorandum of understanding with Madhya Pradesh and Rajasthan for implementation of the Parbati, Kali Sindh, Chambal ERCP link project. ಜಲಶಕ್ತಿ ಸಚಿವಾಲಯವು ಮಧ್ಯಪ್ರದೇಶ ಮತ್ತು ರಾಜಸ್ಥಾನದೊಂದಿಗೆ ಪರ್ಬತಿ, ಕಲಿಸಿಂಧ್, ಚಂಬಲ್ ERCP ಲಿಂಕ್ ಪ್ರಾಜೆಕ್ಟಿನ ಅನುಷ್ಠಾನಕ್ಕಾಗಿ MOU ಅನ್ನು ಔಪಚಾರಿಕಗೊಳಿಸಿದೆ. ಈ MOU ಅಂದರೆ ಏನು? MOU ಅಂತಂದರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಸರ್ಟೆನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ಕಾಂಟ್ರ್ಯಾಕ್ಟ್ನ ಸೈನ್ ಮಾಡುವಂಥದ್ದು. ಈ ಪ್ರಾಜೆಕ್ಟಲ್ಲಿ ನಾವು ನೋಡಬೇಕಾಗಿರೋದು ಏನು ಅಂತಂದರೆ, ಚಂಬಲ್ ಅಂತ ಒಂದು ನದಿ ಇದೆ. ಆ ಚಂಬಲ್ ನದಿಗೆ 2 ಟ್ರಿಬ್ಯೂಟರೀಸ್ ಇರುತ್ತೆ. ಈ ಟ್ರಿಬ್ಯೂಟರೀಸ್ ಈ 3 ನದಿಗಳನ್ನು ಜೋಡಣೆ ಮಾಡಿ ತದನಂತರ ರಾಜಸ್ಥಾನಲ್ಲಿರುವ ಈ ಪ್ರಾಜೆಕ್ಟ್ಗೆ ಇಂಪ್ಲಿಮೆಂಟ್ ಮಾಡೋದನ್ನೇ river linking project ಅಂತ ಕರಿತೀವಿ. So what is the objective of this project? To integrate the original PKC river link initiative with Eastern Rajasthan Canal project, transforming it into a collaborative interstate river linking project. So ಪೂರ್ವ ರಾಜಸ್ಥಾನ ಕಾಲುವೆ ಯೋಜನೆಯೊಂದಿಗೆ ಮೂಲ PKC ನದಿ ಸಂಪರ್ಕ ಉಪಕ್ರಮವನ್ನು ಸಂಯೋಜಿಸಲು ಅದನ್ನು ಅಂತರರಾಜ್ಯ ನದಿ ಜೋಡಣೆ ಯೋಜನೆಗಾಗಿ ಪರಿವರ್ತಿಸುವುದು. ಇದರ ಇಮೇಜ್ ನೋಡಿದಾಗ ನಾವು ಇಲ್ಲಿರುವಂಥದ್ದೇ ಪರ್ವತಿ ರಿವರ್, ಇಲ್ಲಿರುವಂಥದ್ದೇ ಕಾಲಿ ಸಿಂಧ್ ರಿವರ್, ಇದು ಚಂಬಲ್ ರಿವರ್. ಇಲ್ಲಿರುವಂತಹ ರಿವರ್ಸ್ನ ಒಟ್ಟಿಗೆ ಮಾಡಿ ಅದಾದಮೇಲೆ ರಾಜಸ್ಥಾನಿಗೆ ಕನೆಕ್ಷನ್ ಕೊಡುವಂಥದ್ದೇ ಈ ಒಂದು ಪ್ರೋಗ್ರಾಮ್. ಸೊ ಇಂಟರ್ಲಿಂಕಿಂಗ್ ರಿವರ್ ಪ್ರಾಜೆಕ್ಟ್ ಅಂದರೆ ಏನು? ಆ್ಯಸ್ ದ ವೆರಿ ನೇಮ್ ಡಿನೋಟ್ಸ್, ಏನಾಗುತ್ತೆ ಅಂತಂದರೆ ಒಂದು ನದಿ ತೊಗೊಳ್ತಾರೆ, ಇನ್ನೊಂದು ನದಿನ ಜೋಡಣೆ ಮಾಡ್ತಾರೆ. ಸೊ ಚಂಬಲ್ ರಿವರಿಂದ ಈ ಒಂದು ನದಿಯಿಂದ ಇಲ್ಲಿಗೆ ಎಕ್ಸೆಸಿವ್ ವಾಟರ್ ಏನು ಶೇಖರಣೆ ಆಗುತ್ತೆ ಅದನ್ನು ರಾಜಸ್ಥಾನಿಗೆ ಕಳಿಸ್ತಾ ಹೋಗ್ತಾರೆ. ಥ್ರೂ ದಿ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಆಗಿರ್ಬೋದು, ಥ್ರೂ ದಿ ಕನ್ಸ್ಟ್ರಕ್ಷನ್ ಆಫ್ ದ ರಿಸರ್ವಾಯರ್ಸ್ ಆಗಿರ್ಬೋದು, ಅಥವಾ ಥ್ರೂ ದಿ ಕನ್ಸ್ಟ್ರಕ್ಷನ್ ಆಫ್ ಅದರ್ ಆಲ್ಟರ್ನೇಟಿವ್ ಮೀನ್ಸ್ ಆ್ಯಂಡ್ ಮೆಕ್ಯಾನಿಸಮ್ಸ್ ಆಗಿರ್ಬೋದು. ಸೊ ಇಂಟರ್ಲಿಂಕಿಂಗ್ ವಾಟರ್ ಅಂತಂದರೆ ಒಂದು ನದಿಯಲ್ಲಿ ಎಕ್ಸೆಸ್ ವಾಟರ್ ಇರುತ್ತೆ, ಸೊ ಇನ್ನೊಂದು ಕಡೆ ಎಲ್ಲೋ ನೀರಿರಲ್ಲ. ಸೊ ಅಲ್ಲಿ ಇರಿಗೇಷನ್ ಪ್ರಾಜೆಕ್ಟ್ಸ್ ಎಕ್ಸಿಕ್ಯೂಟ್ ಮಾಡಲಿಕ್ಕಾಗಲ್ಲ. ಅಲ್ಲಿ ನೀರು ಇಲ್ಲದೇ ಇರೋ ಕಾರಣದಿಂದ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ನಡೀತಿರಲಿಲ್ಲ. ಸೊ ಅಲ್ಲಿನ ಜನಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ, ಯಾಕಂದರೆ ಕುಂದುಕೊರತೆ ಇರುತ್ತೆ. ಸೊ ಈ ಒಂದು ಕುಂದುಕೊರತೆನ ನಿವಾರಣೆ ಮಾಡಲಿಕ್ಕೋಸ್ಕರ ಈ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡ್ತಾ ಬರ್ತಾರೆ. So what is an interlinking project? An interlinking or a river interlinking project is basically that program or the agenda of the government of the respective state or the government of India where you have one area or one particular river which has excessive water. The excessive water is allowed to flow through another channel, or it is allowed to flow through by the construction of a dam or a river into an area where there is very less amount of water. This less amount of water could be very detrimental for that particular region. In order to ensure developmental activities also happen in the state where the excessive water goes to another deficient water region, that is what is called as interlinking project. So interlinking project is where water from the excessive region goes to a region where there is deficiency of water, primarily to support drinking water facilities, industrial activities, or for example irrigation related activities. So in the instant case, what we have is 3 rivers, Parvati, Kali Sindh and Chambal river, which happens to start off in the state of Madhya Pradesh and ultimately wherever there is deficiency of water, that is currently seen in Rajasthan. So this excessive water is sent to Rajasthan, which is what is called as interlinking of the rivers. So interlinking of water ಅಂದ್ರೆ ಏನು? ಈ ಪರ್ವತಿ, ಕಾಲಿ ಸಿಂಧ್, ಚಂಬಲ್ ಮಧ್ಯ ಪ್ರದೇಶದಲ್ಲಿ ಇರುವಂತಹ ನದಿಗಳು, ಇಲ್ಲಿ ನೀರು ಎಕ್ಸೆಸ್ ಆಗಿರುತ್ತೆ, ಅಲ್ಲಿ ರಾಜಸ್ಥಾನಲ್ಲಿ ನೀರು ಕಡಿಮೆ ಇರುತ್ತೆ. ಸೊ ಈ ಒಂದು ರಿವರ್ನ ಡೈವರ್ಟ್ ಮಾಡಿ ರಾಜಸ್ಥಾನ್ಗೆ ಎಲ್ಲಿ ಕುಂದು ಕೊರತೆ ಇದೆಯೋ ಅಲ್ಲಿಗೆ ಡೈವರ್ಟ್ ಮಾಡೋದನ್ನೇ ಇಂಟರ್ಲಿಂಕಿಂಗ್ ಆಫ್ ದಿ ಪ್ರಾಜೆಕ್ಟ್ ಆಫ್ ದ ರಿವರ್ಸ್ ಅಂತ ಕರಿತೀವಿ. ಸೊ ಇಟ್ ಅಲೈನ್ಸ್ ವಿತ್ ದಿ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಅಂಡರ್ ದ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಪ್ರೋಗ್ರಾಮ್ ಇನಿಷಿಯೇಟೆಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಭಾರತ ಸರ್ಕಾರವು ಪ್ರಾರಂಭಿಸಿದ ನದಿಗಳ ಜೋಡಣೆ ಕಾರ್ಯಕ್ರಮ ಅಡಿಯಲ್ಲಿ ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆಯೊಂದಿಗೆ ಹೊಂದಿಕೆಯಾಗುತ್ತದೆ. Interlinking of rivers project ಅಂದರೆ ಏನು? It involves connecting 2 or more rivers through creation of a network comprising manually created reservoirs and canal.
ನಾವು ಈಗಾಗಲೇ ಡಿಸ್ಕಸ್ ಮಾಡ್ದಂಗೆ ಒಂದು ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ ಅಂದರೆ ಒಂದು ನದಿ ಇರ್ಬೋದು, ಇನ್ನೊಂದು ನದಿ ಇರ್ಬೋದು, ಮತ್ತೊಂದು ನದಿ ಇರ್ಬೋದು, ಈ ಎಲ್ಲಾದರೂ ಇಂಟರ್ಲಿಂಕ್ ಮಾಡಿ ಅಥವಾ ಜೋಡಣೆ ಮಾಡಿ ಎಲ್ಲಿ ಜಾಯ್ನ್ ಆಗುತ್ತೋ ಅಲ್ಲಿಂದ ರೀಜನ್ ಎಕ್ಸೆಸಿವ್ ಆಗಿ ಎಲ್ಲಿರುತ್ತೋ, ಅಂದರೆ ಈ ನದಿಗಳಲ್ಲಿ ನೀರು ಎಕ್ಸೆಸ್ ಇರುತ್ತೆ, ಇಲ್ಲೆಲ್ಲೋ ಇನ್ನೊಂದು ರೀಜನಲ್ಲಿ ಕಡಿಮೆ ಇರುತ್ತೆ. ಸೊ ಈ ಒಂದು ಲಿಂಕ್ನ ಜೋಡಣೆ ಮಾಡಿ ಎಲ್ಲಿ ಕಡಿಮೆ ಇರುತ್ತಲ್ಲ ಅಲ್ಲಿಗೆ ನೀರನ್ನ ಕಳಿಸ್ಕೊಡುವಂಥದ್ದನ್ನೇ ಇಂಟರ್ಲಿಂಕಿಂಗ್ ಆಫ್ ದ ರಿವರ್ಸ್ ಅಂತ ಮಾಡ್ತಿದ್ದಾರೆ. ಸೊ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಬೇಸಿಕಲಾಗಿ ಏನಕ್ಕೆ ಮಾಡ್ತಾರೆ ಅಂತಂದರೆ, ಎಲ್ಲೋ ಒಂದು ಕಡೆ ಕುಂದುಕೊರತೆ ಇರುತ್ತೆ, ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಈ ಒಂದು ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಪ್ರೋಗ್ರಾಮ್ನ ಮಾಡ್ತಾರೆ. ಸೊ ದ ಇಂಟೆಂಟ್ ಆಫ್ ದಿ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ is basically to ensure that water which is excess in one region is sent to another region where there is deficiency of water in another region, and primarily this is done to provide other major services, ensure developmental activities takes place in the region where there is deficiency of the water. So what are the other ideas or the programs of this implementation? To facilitate transfer of excess water from regions with abundant rainfall to those facing drought conditions, effectively managing both floods and droughts. The National Perspective Plan, formulated by the Ministry of Jal Shakti, identified 30 river links for water resources development through inter-water transfer. ಸೊ ಇಲ್ಲಿ ಜಲಶಕ್ತಿ ಸಚಿವಾಲಯವು ರೂಪಿಸಿದ ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆಯು ಅಂತರ್ಜಲನಯನ ನೀರಿನ ವರ್ಗಾವಣೆಯ ಮೂಲಕ ಜಲಸಂಪನ್ಮೂಲ ಅಭಿವೃದ್ಧಿಗಾಗಿ 30 ನದಿ ಸಂಪರ್ಕಗಳನ್ನು ಗುರುತಿಸಿದೆ. ಸೊ ದ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್. ಸೊ ಯು ಮೈಟ್ ಹ್ಯಾವ್ ಅ ಕ್ವೆಶ್ಚನ್ ಇನ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ದಟ್ ವಿ ಹ್ಯಾವ್ ದ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ವಿಚ್ ಇಸ್ ಫಾರ್ಮುಲೇಟೆಡ್ ಬೈ ವಿಚ್ ಮಿನಿಸ್ಟ್ರಿ. ಸೊ ಇಲ್ಲೊಂದು ಪ್ರಶ್ನೆ ಕೇಳ್ಬೋದು ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ, ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆಯು ಯಾವೊಂದು ಮಿನಿಸ್ಟ್ರಿ ಇನಿಷಿಯೇಟಿವ್ನ ತಗೊಂಡಿದೆ ಅಂತ ಹೇಳಿ. ನಿಮಗೆ ಇದಕ್ಕೆ ಉತ್ತರ ಬಂದು ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ಸೊ ಈ ಒಂದು ಕ್ವೆಶ್ಚನ್ ನಿಮಗೆ ಎಕ್ಸಾಮಿನೇಷನ್ ಕೇಳಿದ್ದಲ್ಲಿ ನಿಮಗೆ ಇಮಿಡಿಯೇಟಾಗಿ ಜ್ಞಾಪಕ ಬರಬೇಕಾಗಿರೋದು ದ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಅಥವಾ ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆಯು ಯಾರು ಇದನ್ನು ಇಂಪ್ಲಿಮೆಂಟ್ ಫಾರ್ಮುಲೇಟ್ ಮಾಡಿದ್ರು, ಇಟ್ ಇಸ್ ಮಿನಿಸ್ಟ್ರಿ ಆಫ್ ಜಲ ಶಕ್ತಿ. ಇದನ್ನ ಸ್ಟಾರ್ಟ್ ಮಾಡಿದ್ದು ಜಲ ಸಂಪನ್ಮೂಲ ಅಭಿವೃದ್ಧಿಗಾಗಿ ಈ ಒಂದು ಮಿನಿಸ್ಟ್ರಿ ಒಂದು ಸ್ಟಾರ್ಟ್ ಮಾಡ್ತಾರೆ. ದಿಸ್ ಕ್ಯಾನ್ ಬಿ ವೆರಿ important from your preliminary examination point of view. The PKC ERCP link project is one of these identified links focusing on Parbati and Kali Sindh rivers in Madhya Pradesh and Rajasthan. Parbati and Kali Sindh rivers are major tributaries of the Chambal river. So ಈ ಪರ್ಬತಿ ಮತ್ತು ಕಾಲಿ ಸಿಂಧ್ ರಿವರ್ಸ್ ಏನಿರುತ್ತಲ್ಲ ಇದು ಟ್ರಿಬ್ಯೂಟರೀಸ್. ಯಾವ ನದಿ ಇದು? ಚಂಬಲ್ ರಿವರ್. ಸೊ ಪರ್ಬತಿ ಮತ್ತು ಕಾಲಿ ಸಿಂಧ್ ನದಿಗಳು ಚಂಬಲ್ ನದಿಯ ಪ್ರಮುಖ ಉಪನದಿಗಳಾಗಿವೆ. ಸೊ ಈ ಒಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡೋದ್ರಿಂದ ಇದರಲ್ಲಿ ಆಗುವಂತಹ ಪ್ರಯೋಜನಗಳೇನು, ಅಡ್ವಾಂಟೇಜಸ್ ಏನು, ಬೆನಿಫಿಟ್ಸ್ ಏನು? ಇಟ್ ಪ್ರೊವೈಡ್ಸ್ ಡ್ರಿಂಕಿಂಗ್ ಆ್ಯಂಡ್ ಇಂಡಸ್ಟ್ರಿಯಲ್ ವಾಟರ್ ಟು 13 ಡಿಸ್ಟ್ರಿಕ್ಟ್ಸ್ ಇನ್ ಈಸ್ಟರ್ನ್ ರಾಜಸ್ಥಾನ್ ಆಸ್ ವೆಲ್ ಎಸ್ ಮಾಲ್ವಾ ಆ್ಯಂಡ್ ಚಂಬಲ್ ರೀಜನ್ಸ್ ಆಫ್ ಮಧ್ಯಪ್ರದೇಶ್. ಪೂರ್ವ ರಾಜಸ್ಥಾನದ 13 ಜಿಲ್ಲೆಗಳಿಗೆ ಸರಿಸುಮಾರು, ನಾವು ರಾಜಸ್ಥಾನಲ್ಲಿ ನೋಡಿದ್ರೆ ಅಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಡ್ರಾಟ್ ಲೈಕ್ ಕಂಡೀಷನ್ಸ್ ಇದೆ. ಯಾಕೆಂದರೆ ಅಲ್ಲಿ ಡೆಸರ್ಟ್ ಇದೆ, ತುಂಬಾ ಹೀಟಿಂಗ್ ನಡೆಯುತ್ತೆ, ಅಲ್ಲಿ ಸರಿಸುಮಾರು ನದಿಗಳಿರಲ್ಲ. ಸೊ ಹಾಗಾಗಿ ಅವ್ರಿಗೆ ನೀರಿನ ಅಭಾವ ಇರುತ್ತೆ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಇರಲ್ಲ. ಹಾಗಾಗಿ ಪೂರ್ವ ರಾಜಸ್ಥಾನದ 13 ಜಿಲ್ಲೆಗಳಿಗೆ ಹಾಗೂ ಮಧ್ಯಪ್ರದೇಶದ ಮಾಲ್ವಾ ಮತ್ತು ಚಂಬಲ್ ಪ್ರದೇಶಗಳಿಗೆ ಕುಡಿಯುವ ಮತ್ತು ಕೈಗಾರಿಕಾ ನೀರನ್ನು ಒದಗಿಸುತ್ತದೆ. ಸೊ ಡ್ರಿಂಕಿಂಗ್ ಮತ್ತು ಇಂಡಸ್ಟ್ರಿಯಲ್ ವಾಟರ್ಗೆ ಏನು ಪರ್ಪಸ್ನ ಸಾಲ್ವ್ ಮಾಡಲಿಕ್ಕೆ ಬೇಕಿತ್ತು ಅದು ಈ ರಿವರ್ ಲಿಂಕಿಂಗ್ ಪ್ರಾಜೆಕ್ಟಿಂದ ಹೆಲ್ಪ್ ಆಗುತ್ತೆ. It irrigates an expansive area exceeding 2.8 lakh hectares in both states. Along with the supplementation of end routes, it optimizes and economically utilizes the water resources available in the Chambal region. So ಇಲ್ಲಿ agricultural properties ಜಾಸ್ತಿ ಇದೆ. agricultural propertiesಗೆ ಮೇಜರ್ ಆಗಿ ಬೇಕಾಗಿರುವಂತಹದ್ದು ನೀರು. ಸೊ ಇರಿಗೇಷನ್ ಫೆಸಿಲಿಟೀಸ್ ಕೂಡ ಈ ಒಂದು ಪ್ರಾಜೆಕ್ಟ್ ಪ್ರೊವೈಡ್ ಮಾಡುತ್ತೆ. ಎರಡೂ ರಾಜ್ಯಗಳಲ್ಲಿ 2.8 ಲಕ್ಷ ಹೆಕ್ಟರ್ಗೂ ಮೀರಿದ ವಿಸ್ತಾರವಾದ ಪ್ರದೇಶವನ್ನು ಎಂಡ್ರೂ ಟ್ಯಾಂಕ್ಗಳ ಪೂರಕದೊಂದಿಗೆ ನೀರಾವರಿ ಮಾಡುತ್ತದೆ. ಇದು ಚಂಬಲ್ ಜಲಾಶಯನ ಪ್ರವೇಶದಲ್ಲಿ ಲಭ್ಯವಿರುವ ನೀರಿನ ಸಂಪನ್ಮೂಲ ಅತ್ಯುತ್ತಮವಾಗಿ ಮತ್ತು ಆರ್ಥಿಕವಾಗಿ ಬಳಸಿಕೊಳ್ಳುತ್ತದೆ. ಇದು ಇದರ ಅಡ್ವಾಂಟೇಜಸ್. ನಾವು ಯಾವುದೇ ಒಂದು ಟಾಪಿಕ್ ಬಂದಾಗ ಅಲ್ಲಿ ಪ್ರಿಲಿಮಿನರಿ ಪಾಯಿಂಟಲ್ಲಿ ಏನು ಕೇಳ್ತಾರೆ, ಮೇನ್ಸ್ ಎಕ್ಸಾಮಿನೇಷನ್ ಪಾಯಿಂಟಲ್ಲಿ ಏನು ಕೇಳಬಹುದು ಅಂತ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡಿದ ಈಗ ಮೇನ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ವಾಟ್ ಈಸ್ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್? ನದಿ ಜೋಡಣೆ ಅಂದರೆ ಏನು, ಇದರಿಂದ ಆಗುವ ಅಡ್ವಾಂಟೇಜಸ್ ಏನು, ಇದರಿಂದ ಆಗುವ ಕನ್ಸರ್ನ್ಸ್ ಏನು ಅಂತಲೂ
ಕೇಳ್ಬೋದು. ಈಗ ಕನ್ಸರ್ನ್ಸ್ ಅಂದರೆ ನೀವೇನು ಅಂತ ಹೇಳ್ತೀರಾ, ಇವಾಗ ಯಾವುದೇ ಒಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ ಅಂತಂದರೆ ಒಂದು ಡ್ಯಾಮ್ ಅಥವಾ ಒಂದು ರಿಸರ್ವಾಯರ್ ಕಟ್ತಾರೆ ಅಂತಂದರೆ ಅಲ್ಲಿ ನೀರು ಏನಾಗುತ್ತೆ ಶೇಖರಣೆ ಆಗ್ತಾ ಹೋಗುತ್ತೆ. ನೀರು ಶೇಖರಣೆ ಆಗ್ತಿದೆ ಅಂತಂದರೆ ಅಲ್ಲಿ ಆಲ್ರೆಡಿ ಜನ ಇರ್ತಾರೆ. ಸೊ ಅವ್ರ ಜಾಗ ಏನಿರುತ್ತಲ್ಲ ಅಲ್ಲಿ ಇನಂಡೇಟ್ ಆಗ್ಬೋದು, ಫ್ಲಡ್ ಆಗಬಹುದು. ಸೊ ಅಂತಹ ಜಾಗದಲ್ಲಿ ಅವರು ಸರಿಸುಮಾರು 10 ವರ್ಷ 20 ವರ್ಷ ಸರಿಸುಮಾರು ಸೆಂಚುರಿಯಿಂದನೂ ವಾಸ ಮಾಡ್ತಾ ಬರ್ಬೋದು. ಸೊ ಈಗ ಆಲ್ ಆಫ್ ಎ ಸಡನ್ ಒಂದು ಡ್ಯಾಮು ಅಥವಾ ಒಂದು ರಿಸರ್ವಾಯರ್ ಕಟ್ತಾರೆ ಅಂತಂದರೆ ಅಲ್ಲಿನ ಜನ ಅವ್ರ ಲ್ಯಾಂಡ್ನ ಕಳ್ಕೊಳ್ತಾರೆ. ಸೊ ಇವ್ರಿಗೆ ರಿಹ್ಯಾಬಿಲಿಟೇಷನ್ ಆಗಬೇಕಾಗುತ್ತೆ. ರಿಹ್ಯಾಬಿಲಿಟೇಷನ್ ಮಾಡ್ತೀವಿ ಅಂತ ಪ್ರಾಮಿಸ್ ಕೊಡ್ತಾರೆ, ಬಟ್ ರಿಹ್ಯಾಬಿಲಿಟೇಷನ್ ನಡೀತಾನೆ ಹೋಗಲ್ಲ. ಯಾಕೆ ಅಂತಂದರೆ ಇವ್ರು ರಿಹ್ಯಾಬಿಲಿಟೇಷನ್ ಮಾಡಿದಾಗಲೂ ಅವ್ರಿಗೆ ಬೇಸಿಕ್ ಕಮ್ಯುನಿಟೀಸ್ನೆಲ್ಲ ಕೊಡ್ತಾನೆ ಹೋಗಬೇಕಾಗುತ್ತೆ. ಈ ಬೇಸಿಕ್ ಕಮ್ಯುನಿಟೀಸ್ನ ಕೊಡೋದು ಇಲ್ಲ. ಸೊ ಇದೇ ಮೇಜರ್ ಪ್ರಾಬ್ಲಮ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಇವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಏನು ಅಂತಂದರೆ ಒಂದು ಜಲಾಶಯ ಅಥವಾ ಡ್ಯಾಮ್ನ ನಾವೇನಾದ್ರು ಕಟ್ತೀವಿ ಅಂತಂದರೆ ಇಷ್ಟು ವಾಟರ್ ಇನಂಡೇಟ್ ಆಗ್ಬೋದು, ಇಷ್ಟು ಫ್ಲಡ್ ಆಗ್ಬೋದು. ಬಟ್ ಸರಿಸುಮಾರು ಜಾಗಗಳಲ್ಲಿ ಜಾಸ್ತಿನೇ ಫ್ಲಡ್ಡಿಂಗ್ ಆದಾಗ ಇವರು ಸುಮಾರು ಜನ ಎಕನಾಮಿಕ್ ಪ್ರಾಸ್ಪೆರಿಟಿ ಏನು ಗೇನ್ ಮಾಡಿರ್ತಾರಲ್ಲ, ಅಂದರೆ ದುಡ್ಡನ್ನ ಶೇಖರಣೆ ಮಾಡಿರ್ತಾರಲ್ಲ, ಅದು ಕಳ್ಕೊಳ್ತಾ ಹೋಗ್ತಾರೆ. ಲ್ಯಾಂಡ್ ಹೋಗುತ್ತೆ, ಕೆಲವೊಮ್ಮೆ ಈವನ್ ಜನ ಕೂಡ ಪಾಸ್ ಅವೇ ಆಗ್ತಾರೆ, ತೀರ್ಕೊಳ್ತಾರೆ ಕೂಡ. ಸೊ ಇದು ಕನ್ಸರ್ನ್ಸ್ ಆಗಿರುತ್ತೆ. ಸೊ ಇದು ನಮಗೆ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಇಂಟರ್ಲಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಬಗ್ಗೆ. ಬಟ್ ಇಲ್ಲಿ ನಾವು ಪ್ರಿಲಿಮ್ಸ್ ಬಗ್ಗೆ ಯೋಚನೆ ಮಾಡಿದಾಗ ಚಂಬಲ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಅದೇ ತರಹನೇ ನನಗೆ ಕಾಳಿ ನದಿ ಬಗ್ಗೆ ಗೊತ್ತಿರಬೇಕಾಗುತ್ತೆ, ಕಾಳಿ ಸಿಂಧ್ ಬಗ್ಗೆ ಗೊತ್ತಿರಬೇಕಾಗುತ್ತೆ, ಬಾನಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಯಾಕೆಂದರೆ ಚಂಬಲ್ ಅಂತ ನಾನು ನೋಡಿದಾಗ ಈ ರಿವರ್ ಬಗ್ಗೆ ಕೇಳುವಂತಹ ಪ್ರತಿಯೊಂದು ಇಂಪಾರ್ಟೆಂಟ್ ಫ್ಯಾಕ್ಚುಯಲ್ ಡೇಟಾನು ನನಗೆ ಗೊತ್ತಿರಬೇಕಾಗುತ್ತೆ. ಸೊ ಚಂಬಲ್ ರಿವರ್ ಯಾವುದು? Chambal is a tributary of the Yamuna in central and northern India and thus forms part of the drainage system of the Ganges. ಚಂಬಲ್ ನದಿಯು ಮಧ್ಯ ಮತ್ತು ಉತ್ತರ ಭಾರತದಲ್ಲಿ ಯಮುನಾ ನದಿಯ ಉಪನದಿಯಾಗಿದ್ದು ಹೀಗಾಗಿ ಗಂಗಾ ನದಿಯ ಒಳಚರಂಡಿ ವ್ಯವಸ್ಥೆಯ ಭಾಗವಾಗಿರುತ್ತದೆ. ಇಲ್ಲಿ 3 ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗುತ್ತೆ. ಸೊ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಈ ಡ್ಯಾಮ್ಸ್ ಇರುತ್ತೆ, ಈ ಡ್ಯಾಮ್ಸು ಯಾವುದು ಚಂಬಲ್ ರಿವರ್ ಹತ್ರ ಕಟ್ಟಿದ್ದಾರೆ ಅಥವಾ ಯಾವೊಂದು ಡ್ಯಾಮು ಚಂಬಲ್ ರಿವರ್ ಹತ್ರ ಕಟ್ಟಿಲ್ಲ ಅಂತಲೂ ಕೇಳಬಹುದು. ಅಥವಾ ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ಕೇಳ್ಬೋದು, ಗಾಂಧಿ ಸಾಗರ್ ಡ್ಯಾಮ್ ಇರುವಂಥದ್ದು ಯಾವ ನದಿಯ ಮೇಲೆ ಅಂತ ಒಂದು ಪ್ರಶ್ನೆ ಕೇಳಬಹುದು. ಸೊ ನಿಮಗೆ ಚಂಬಲ್ ರಿವರ್ ಬಗ್ಗೆ ಗೊತ್ತಾಗಬೇಕಾಗಿರೋದು 3 ಇಂಪಾರ್ಟೆಂಟ್ ಡ್ಯಾಮ್ಸ್. ಒಂದು ಗಾಂಧಿ ಸಾಗರ್ ಡ್ಯಾಮ್, ಇನ್ನೊಂದು ರಾಣಾ ಪ್ರತಾಪ್ ಸಾಗರ್ ಡ್ಯಾಮ್, ಇನ್ನೊಂದು ಜವಾಹರ್ ಸಾಗರ್ ಡ್ಯಾಮ್. ಈ 3 ಡ್ಯಾಮ್ಗಳು ಎಲ್ಲಿದೆ? ಇದು ಚಂಬಲ್ ರಿವರ್ ಮೇಲಿದೆ. ಅದೇ ತರಹನೇ ಈ ಚಂಬಲ್ ರಿವರ್ ಹತ್ರ ನ್ಯಾಷನಲ್ ಚಂಬಲ್ ಸ್ಯಾಂಚುರಿ ಅಂತ ಕೂಡ ಇದೆ. ಈ ನ್ಯಾಷನಲ್ ಚಂಬಲ್ ಸ್ಯಾಂಚುರಿಯಲ್ಲಿ ಗಾರಿಯಲ್ ಅಂತ ಇರುತ್ತೆ. ಈ ಗಾರಿಯಲ್ ಅನ್ನೋದನ್ನು ಸೇಫ್ ಗಾರ್ಡ್ ಮಾಡಲಿಕ್ಕೋಸ್ಕರ ಈ ಒಂದು ನ್ಯಾಷನಲ್ ಚಂಬಲ್ ಸ್ಯಾಂಚುರಿಯಲ್ಲಿ ಅಟ್ಮೋಸ್ಟ್ ಪ್ರಿಕಾಷನ್ಸ್ ಕೂಡ ತಗೊಳ್ತಾರೆ. ಇದು ಟ್ರಿಬ್ಯೂಟರೀಸ್ ಯಾವ್ದು ಇರುತ್ತೆ? ಲೆಫ್ಟ್ ಟ್ರಿಬ್ಯೂಟರೀಸ್ ಬಂದು ಬಾನಸ್ ಮತ್ತು ಮೇಜ್ ಆಗಿರುತ್ತೆ. ರೈಟ್ ಟ್ರಿಬ್ಯೂಟರೀಸ್ ಬಂದು ಪರ್ಬತಿ, ಕಾಳಿ ಸಿಂಧ್, ಶಿಪ್ರಾ, ಕ್ಯುನೋ ರಿವರ್, ಶಿವಣ್ಣ. ಸೊ ರಾಷ್ಟ್ರೀಯ ಚಂಬಲ್ ಅಭಿಯಾನ ಎಲ್ಲಿರುತ್ತೆ? ಇದು ಆ ಒಂದು ರೀಜನಲ್ಲಿರುತ್ತೆ. ಇಲ್ಲಿ ಗರಿಯಲ್ಸ್ನ ಸೇಫ್ ಗಾರ್ಡ್ ಕೂಡ ಮಾಡ್ತಾರೆ. ಇದ್ರ ಉಪನದಿಗಳು ಟ್ರಿಬ್ಯೂಟರೀಸ್ ಅಂತಂದರೆ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತ ಕೂಡ ಕರಿತೀವಿ, ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತ ಕೂಡ ಕರಿತೀವಿ. ಸೊ ಈಗ ನದಿ ಹಿಂಗೆ ಹರಿತಿದೆ ಅಂತಂದರೆ ಲೆಫ್ಟ್ ಬ್ಯಾಂಕಲ್ಲಿ ಏನಾದರೂ ಬಂದು ಜಾಯಿನ್ ಆಗ್ತಿದೆ ಅಂತಂದರೆ ಅದನ್ನು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತ ಕರಿತೀವಿ. ಇಲ್ಲೇನಾದರೂ ರೈಟ್ ಬ್ಯಾಂಕ್ ಕಡೆಯಿಂದ ಬಂದು ಇದೇನಾದರೂ ಜಾಯಿನ್ ಆಗ್ತಿದೆ ಅಂತಂದರೆ ಇದನ್ನು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತಲೂ ಕರಿತೀವಿ. ಸೊ ಇಲ್ಲಿ ನಾವು ಕಂಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಬಂದು ಬಾನಸ್ ಮತ್ತು ಮೇಜರ್, ಮತ್ತು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಬಂದು ಪರ್ಬತಿ, ಕಾಳಿ ಸಿಂಧ್, ಶಿಪ್ರಾ, ಕುನೋ ನದಿ, ಶಿವಣ್ಣ, ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಇದೆಲ್ಲ ನಿಮಗೆ ಪ್ರಿಲಿಮಿನರಿ ಪಾಯಿಂಟ್ ಆಫ್ ವ್ಯೂಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ದೇನು? ಪರ್ಬತ್ ಮತ್ತು ಕಾಳಿ ಸಿಂಧ್. ಈ ಪರ್ಬತಿ ಇದ್ರ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಫ್ಯಾಕ್ಚುಯಲ್ ಡೇಟಾ ಇದೆ. ಎಲ್ಲಿ ಈ ನದಿ ಹುಟ್ಟುತ್ತೆ, ಹೇಗೆ ಹರಿಯುತ್ತೆ, ಎಲ್ಲೋಗಿ ಜಾಯಿನ್ ಆಗುತ್ತೆ, ಇದನ್ನು ನಾನು ಹೇಳಲ್ಲ, ಇದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು. ಸೊ ಪರ್ಬತಿ ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಹರಿಯುತ್ತೆ, ಎಲ್ಲಿ ಜಾಯಿನ್ ಆಗುತ್ತೆ, ಇದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು. ನಿಮಗೇನಾದರೂ ಈ ಇನಿಷಿಯೇಟಿವ್ಸ್ ಇಷ್ಟ ಆಗ್ತಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. Okay, now let's look into the next topic for the day. Nepal and China start the BRI project. ಇಲ್ಲಿ 2 ಇಂಪಾರ್ಟೆಂಟ್ ಕನ್ಸೆಪ್ಟ್ಸ್ ಕಲಿಬೇಕಾಗುತ್ತೆ. ಒಂದು, ನೇಪಾಳ್ ಮತ್ತು ಚೈನಾ ಮಧ್ಯೆ ಆಗಿರುವಂತಹ ಒಪ್ಪಂದ ಆರ್ ದಿ ಅಗ್ರಿಮೆಂಟ್. ಸೆಕೆಂಡ್ ಬಂದು BRI ಪ್ರಾಜೆಕ್ಟ್ಸ್ ಅಂದರೆ ಈ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ನೇಪಾಳ್ ಆ್ಯಂಡ್ ಚೈನಾ ವಿಲ್ ಶಾರ್ಟ್ಲಿ ಸೈನ್ ದ ಬೆಲ್ಟ್ ಆ್ಯಂಡ್ ದ ರೋಡ್ ಇನಿಷಿಯೇಟಿವ್ ಇಂಪ್ಲಿಮೆಂಟೇಷನ್ ಪ್ಲಾನ್ ನಿಯರ್ಲಿ 7 years ಆಫ್ಟರ್ ಅನೌನ್ಸಿಂಗ್ ಅ ಬೀಜಿಂಗ್ ಬ್ಯಾಕ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇನ್ ನೇಪಾಳ್. ನೇಪಾಳದಲ್ಲಿ ಬೀಜಿಂಗ್ ಬೆಂಬಲಿತ ಮೂಲ ಸೌಕರ್ಯ ಯೋಜನೆಯನ್ನು
ಘೋಷಿಸಿದ ಸುಮಾರು 7 ವರ್ಷಗಳ ನಂತರ ನೇಪಾಲ್ ಮತ್ತು ಚೀನಾ ಶೀಘ್ರದಲ್ಲೇ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅನುಷ್ಠಾನ ಯೋಜನೆಗೆ ಸಹಿ ಹಾಕಲಿವೆ. MOU on the BRI was signed back in the year 2017. ಸೊ ಈ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಸೈನ್ ಮಾಡ್ತಾರೆ? 2017 ಸೈನ್ ಮಾಡ್ತಾರೆ. However, not a single project under the initiative has taken off. ಸೊ 2017 ಈ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಸೈನ್ ಮಾಡ್ತಾರೆ. ಬಟ್ ಸೈನ್ ಆದಮೇಲಿಂದನೂ ಒಂದು ಪ್ರಾಜೆಕ್ಟು ಎಕ್ಸಿಕ್ಯೂಟ್ ಆಗಿಲ್ಲ. ಸೊ 2017 ಇವರು ಸೈನ್ ಮಾಡ್ತಾರೆ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಾರೆ. ಸೊ ಈ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ನ ಡೆವಲಪ್ ಮಾಡ್ತೀವಿ, ರೋಡ್ನ ಎಕ್ಸಿಕ್ಯೂಟ್ ಮಾಡ್ತೀವಿ, ಏರ್ಪೋರ್ಟ್ಸ್ನ ಎಕ್ಸಿಕ್ಯೂಟ್ ಮಾಡ್ತೀವಿ, ರೈಲ್ವೇನ ಇಂಪ್ಲಿಮೆಂಟ್ ಮಾಡ್ತೀವಿ. ಈ ಥರ ಸರಿಸುಮಾರು ಪ್ಲ್ಯಾನ್ ಮತ್ತು ಪ್ರೋಗ್ರಾಮ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾರೆ. ಬಟ್ ಈಗ 2017 ಆದಮೇಲೆ ಯಾವುದೇ ತರಹದ ಇನಿಷಿಯೇಟಿವ್ ನಡೆದಿರಲ್ಲ. ಮಾಡ್ತೀವಿ ಅಂತ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು ಸಹಿತ ಯಾವುದೇ ಇಂಪ್ಲಿಮೆಂಟೇಷನಲ್ ಪ್ರೋಗ್ರಾಮ್ಸ್ ನಡೆಯಲ್ಲ. ಆದಾಗ್ಯೂ ಉಪಕ್ರಮದ ಅಡಿಯಲ್ಲಿ ಒಂದೇ ಒಂದು ಯೋಜನೆ ಇಲ್ಲಿ ಕೂಡ ಸರಿ ನಡೆದಿಲ್ಲ. ಸೊ ಹಾಗಾಗಿ ಈಗ ಇವ್ರು ಎಕ್ಸಿಕ್ಯೂಟ್ ಮಾಡ್ಕೊಳ್ತೀವಿ ಶಾರ್ಟ್ಲಿ ಅಂತ ಹೇಳಿ ಈಗ ಒಂದು ಒಪ್ಪಂದ ಕೂಡ ಮಾಡ್ತಾರೆ. ಸೊ ಫಸ್ಟ್ ಪಾಯಿಂಟ್ ಅದಾಗುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು ಬೆಲ್ಟ್ ಆ್ಯಂಡ್ ದ ರೋಡ್ ಇನಿಷಿಯೇಟಿವ್. ಈ ಬೆಲ್ಟ್ ಆ್ಯಂಡ್ ದ ರೋಡ್ ಇನಿಷಿಯೇಟಿವ್ ಅಂದರೆ ಏನು? ಬೆಲ್ಟ್ ಆ್ಯಂಡ್ ದ ರೋಡ್ ಇನಿಷಿಯೇಟಿವ್ನ ಮುಂಚೆ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಅಂತಲೂ ಕರಿತಿದ್ರು. ಇದ್ರ ಜನನ ಅಥವಾ ಈ ಕಾನ್ಸೆಪ್ಟ್ನ ಹುಟ್ಟು ಯಾವಾಗ ಆಯಿತು ಅಂತಂದರೆ ಇಟ್ ವಾಸ್ ಅನೌನ್ಸ್ ಬೈ ಚೈನಾಸ್ ಪ್ರೆಸಿಡೆಂಟ್ ಜಿ ಜಿಂಗ್ಪಿಂಗ್ ಇನ್ 2013. ಚೀನಾದ ಅಧ್ಯಕ್ಷ ಜಿ ಜಿಂಗ್ಪಿಂಗ್ ಅವರು 2013 ಘೋಷಿಸಿದರು. ಸೊ ದ ಪ್ರಿಲಿಮಿನರಿ ಪಾಯಿಂಟ್ಗೆ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದು ಯಾವಾಗ ಸ್ಟಾರ್ಟ್ ಆಯಿತು. ಸೊ ಇದು ಸ್ಟಾರ್ಟ್ ಆಗಿದ್ದು 2013 ಚೈನಾಸ್ ಪ್ರೆಸಿಡೆಂಟ್ ಜಿ ಜಿಂಗ್ಪಿಂಗ್ ಈ ಒಂದು ಯೋಜನೆ ಅಥವಾ ಪ್ರೋಗ್ರಾಮ್ನ ಇನಿಷಿಯೇಟ್ ಮಾಡ್ತಾರೆ. ಇಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಏಮ್ಸ್ ಟು ಬಿಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಎಕನಾಮಿಕ್ ಇಂಟಿಗ್ರೇಷನ್ ಆಫ್ ಕಂಟ್ರೀಸ್ ಅಲಾಂಗ್ ದ ರೂಟ್ ಆಫ್ ಹಿಸ್ಟಾರಿಕ್ ಸಿಲ್ಕ್ ರೋಡ್. ಇದು ಹೂಡಿಕೆ ಕಾರ್ಯಕ್ರಮವಾಗಿದ್ದು ಐತಿಹಾಸಿಕ ಸಿಲ್ಕ್ ರೋಡ್ ಮಾರ್ಗದಲ್ಲಿ ದೇಶಗಳ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಆರ್ಥಿಕ ಏಕೀಕರಣದ ಗುರಿಯನ್ನು ಹೊಂದಿದೆ. ಏನಿದೆ ಅರ್ಥ ಅಂತಂದರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಾಗುತ್ತೆ ಅಂತಂದರೆ ಒಂದು ಸಿಲ್ಕ್ ರೋಡ್ ಅಂತ ಇರುತ್ತೆ. ಈ ಸಿಲ್ಕ್ ರೋಡ್ ಅಂದರೆ ಏನು? ಹಿಸ್ಟಾರಿಕಲ್ ಆಗಿ ನೋಡಿದ್ರೆ ಸಿವಿಲೈಸೇಷನ್ಸ್ ಇರ್ತಿತ್ತು. ಈ ಸಿವಿಲೈಸೇಷನ್ಸ್ನ ನಾನು ನೋಡಿದಾಗ ಯಾವ ಥರ ಸಿವಿಲೈಸೇಷನ್ಸ್ ಇತ್ತು? ಒಂದು ಚೈನೀಸ್ ಸಿವಿಲೈಸೇಷನ್ ಇತ್ತು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇತ್ತು, ಪರ್ಷಿಯನ್ ಸಿವಿಲೈಸೇಷನ್ ಇತ್ತು, ಈಜಿಪ್ಷಿಯನ್ ಸಿವಿಲೈಸೇಷನ್ ಇತ್ತು, ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಸೊ ಹೀಗೆ ಮುಂಚೆ ಚೈನೀಸ್ ಸಿವಿಲೈಸೇಷನ್ ಇದ್ದಾಗ ಸಿಲ್ಕ್ ರೋಡ್ ಅಂತ ಮಾಡ್ಕೊಂಡಿದ್ದು. ಸಿಲ್ಕ್ ರೋಡ್ ಅಂದರೆ ಏನು? ಆಗಿನ ಟೈಮ್ಗೆ ಆಗ ಸಿವಿಲೈಸೇಷನ್ ಇದ್ದಾಗ ಚೈನಾ ಅಲ್ಲಿ ಸಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಿತ್ತು. ಸೊ ಈ ಸಿಲ್ಕ್ನ ಅವರು ಎಕ್ಸ್ಪೋರ್ಟ್ ಮಾಡ್ತಿದ್ದು ಸರಿಸುಮಾರು ದೇಶಗಳಿಗೆ, ಯುರೋಪಿಗೆ ಕಳಿಸ್ತಿರೋದಾಗಿರ್ಬೋದು ಅಥವಾ ಬೇರೆ ದೇಶಕ್ಕೆ ಕಳಿಸ್ಕೊಳ್ಳೋದಾಗಿರ್ಬೋದು, ಸರಿಸುಮಾರು ದೇಶಗಳಿಗೆ ಇವರು ಎಕ್ಸ್ಪೋರ್ಟ್ ಮಾಡ್ತಿದ್ದು. ಸೊ ಆಗ ಆ ಚೈನೀಸ್ ಸಿವಿಲೈಸೇಷನ್ ಟೈಮಲ್ಲಿ ಒಂದು ದಾರಿ ಇತ್ತಲ್ಲ, ಆ ದಾರಿನ ರೀಕೂಪ್ ಮಾಡೋದಕ್ಕೆ, ರೀಬಿಲ್ಡ್ ಮಾಡೋದೇ ಈ ಒಂದು ಇನಿಷಿಯೇಟಿವ್. ಆಗ ಸಿಲ್ಕ್ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆ ಒಂದು ದಾರಿನ ಯೂಸ್ ಮಾಡ್ತಿದ್ರು. ಈಗ ಇನ್ಫ್ರಾಸ್ಟ್ರಕ್ಚರಲ್ ಸಪೋರ್ಟ್, ಇನ್ಫ್ರಾಸ್ಟ್ರಕ್ಚರಲ್ ಎಕ್ಸ್ಪೋರ್ಟ್, ಇನ್ಫ್ರಾಸ್ಟ್ರಕ್ಚರ್ನ ಪ್ರೊವೈಡ್ ಮಾಡಲಿಕ್ಕೆ ಲ್ಯಾಂಡ್ ಬೇಸಿಸ್ ಮೇಲೆ ಇದನ್ನು ಇನಿಷಿಯೇಟಿವ್ನ ತಗೊಳ್ಳಿದ್ದಾರೆ. ಸೊ ವಾಟ್ ಈಸ್ ಚೈನಾಸ್ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್? China's One Belt One Road initiative is development of the infrastructure on the continental front, which is on the land, and at the same time it is also a maritime boundary as well, where you would be making use of the maritime Silk Road. So on one side you would have is the development of the land, that is the development of the infrastructure on the continental front, and on the other side you're making use of the maritime issues, making use of the maritime boundaries, making use of the maritime route to ensure that you are able to send in your products, goods and services via the maritime as well as on the boundary. So China's One Belt One Road initiative is the development of infrastructure, or it is also making use of the existing roads both on the land as well as on the sea, both on the continental front, both on the maritime front, to basically ensure that goods and services from China reach the countries which it intends to. So when we speak about One Belt One Road initiative, it happens to be a transcontinental approach, which ultimately means that this is an approach taken by China's President Xi Jinping
to also ensure that there is presence of China in all these countries. So basically he wanted to ensure that through the development of the infrastructure, China has its presence in all these countries. So ಇದು ಒಂದು ವ್ಯೂ ಪಾಯಿಂಟ್ ಆಗಿತ್ತು, ಸ್ಟ್ರಾಟಜಿಕ್ ಡಿಸಿಷನ್ ಆಗಿತ್ತು. ಯಾರು ತಗೊಂಡಿದ್ದು? ಚೈನಾಸ್ ಪ್ರೆಸಿಡೆಂಟ್ ಜಿ ಜಿಂಗ್ಪಿಂಗ್. ಇವ್ರ ಉದ್ದೇಶ ಏನು ಅಂತಂದರೆ, ಒಂದು ಪ್ರಾಜೆಕ್ಟ್ನ ತಗೊಂಡಾಗ ಇನ್ಫ್ರಾಸ್ಟ್ರಕ್ಚರ್ನ ನಾನು ಡೆವಲಪ್ ಮಾಡ್ತೀನಿ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು ಅಂದರೆ ಏನು? ಚೈನೀಸ್ ಪ್ರೆಸೆನ್ಸ್ ಆ ಒಂದು ಕಂಟ್ರಿಯಲ್ಲಿ ಇರೋದು ಅಂತ. ಚೈನೀಸ್ ಪ್ರೆಸೆನ್ಸ್ ಇತ್ತು ಅಂತಂದರೆ ಅಲ್ಲಿನ ಲೋಕಲ್ ಕಂಡೀಷನ್ಸ್ ಅರ್ಥ ಆಗ್ತಾ ಹೋಗುತ್ತೆ. ಸೊ ನಾನು ಅಲ್ಲಿ ಲೋಕಲ್ ಕಂಡೀಷನ್ಸ್ ಅರ್ಥ ಮಾಡಿಕೊಂಡ್ರೆ ನನ್ನ ಇನ್ಫ್ಲೂಯೆನ್ಸ್ನ ಆ ಒಂದು ದೇಶದಲ್ಲಿ ಮಾಡಿಸಬಹುದು ಅನ್ನೋದು ಇವ್ರ ಇಂಟೆಂಟ್ ಆಗಿತ್ತು. ಸೊ ಈ BRI ಪ್ರೋಗ್ರಾಮ್ ಇಸ್ ಟ್ರಾನ್ಸ್ ಕಾಂಟಿನೆಂಟಲ್ ಇನ್ ಇಟ್ಸ್ ಅಪ್ರೋಚ್, ಅಂದರೆ ಇದು ಖಂಡಾಂತರ ಯೋಜನೆಯಾಗಿತ್ತು. ಅಲ್ಟಿಮೇಟ್ ಪರ್ಪಸ್ ಇಸ್ ಟು ಪ್ರಮೋಟ್ ಕನೆಕ್ಟಿವಿಟಿ ಇನ್ ಯುರೋಪ್, ಏಷ್ಯಾ ಆ್ಯಂಡ್ ಆಫ್ರಿಕನ್ ನೇಷನ್ಸ್. ನಾನು ಈಗ ಮುಂಚೆ ಹೇಳಿದ್ದಂಗೆ ಇದೊಂದು ಕನೆಕ್ಟಿವಿಟಿ ಪ್ರೋಗ್ರಾಮ್ ಆಗಿತ್ತು. ಒಂದು ರ್ಯಾನ್ ಮೂಲಕ, ಇನ್ನೊಂದು ಸಿ ಮೂಲಕ, ಎರಡರ ಮೂಲಕ ಈ ಒಂದು ಟ್ರೇಡ್ ಸರ್ವಿಸಸ್ನ ಕೊಡುವಂಥದ್ದು, ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡುವಂಥದ್ದು ಚೈನಾ ಈ ಒಂದು ಪ್ರೋಗ್ರಾಮ್ನ ಇನಿಷಿಯೇಟಿವ್ ಆಗಿ ತಗೊಳ್ತಿತ್ತು. ಅಲ್ಟಿಮೇಟ್ ಮೋಟಿವೇಶನ್ is to replace the American-led liberal international order to make China a key trade, economic and political partner of nations in China's periphery, to take advantage of geopolitical opportunities in its periphery. So idri main ಯೋಜನೆ ಏನಾಗಿತ್ತು ಅಂತಂದರೆ, ಅಪಾರ್ಟ್ ಫ್ರಮ್ ದ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತೀನಿ, ಟ್ರೇಡ್ ಸರ್ವಿಸಸ್ನ ಕೊಡ್ತೀನಿ, ಅದನ್ನು ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾನ ರೀಪ್ಲೇಸ್ ಮಾಡುವಂಥದ್ದು, ಸಬ್ಸ್ಟ್ಯೂಟ್ ಮಾಡುವಂಥದ್ದು, ಇದರ ಜಾಗಕ್ಕೆ ಚೈನಾ ಅದರ ಆಳ್ವಿಕೆ ನಡೆಸುವಂಥದ್ದು. ನಾವು 1990 ಆದಮೇಲೆ ನೋಡಿದಾಗ ಮುಂಚೆ ಎರಡು ಸೂಪರ್ ಪವರ್ಸ್ ಇತ್ತು, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ಸಾವಿಯೆಂಟ್ ಯೂನಿಯನ್. ಬಟ್ 1990 ಆದಮೇಲೆ ಬ್ಯಾಲ್ಕನೈಸೇಷನ್ ಆಫ್ ಸಾವಿಯೆಂಟ್ ಯೂನಿಯನ್ ಆಗುತ್ತೆ. ಈ ಬ್ಯಾಲ್ಕನೈಸೇಷನ್ ಅಂದರೆ ಏನು? ಬ್ಯಾಲ್ಕನೈಸೇಷನ್ ಅಂತಂದರೆ ಒಂದು ಅಕಾರವಾದ ದೊಡ್ಡ ಕಂಟ್ರಿ ಇತ್ತು, ಅದು ತುಂಡಾಗೋದು. ಬ್ಯಾಲ್ಕನೈಸೇಷನ್ ಅಂದರೆ ಇವಾಗ USSR ಅಂತ ನಾವು ತೊಗೊಂಡಾಗ ತಜಿಕಿಸ್ತಾನ್ ಇತ್ತು, ತುರ್ಕ್ಮೇನಿಸ್ತಾನ್ ಇತ್ತು, ಸುಮಾರು ಕಂಟ್ರಿಗಳು ಅದ್ರ ಭಾಗವಾಗಿತ್ತು. ಬಟ್ ಅದು 1990 ಆದಮೇಲೆ ಬ್ಯಾಲ್ಕನೈಸೇಷನ್ ಆಗುತ್ತೆ, ಡಿವೈಡ್ ಆಗುತ್ತೆ, ಆಗ ಬೇರೆ ಬೇರೆ ಕಂಟ್ರೀಸ್ ಕೂಡ ಫಾರ್ಮ್ ಆಗುತ್ತೆ. ಸೊ 1990 ಆದಮೇಲೆ ಏಕ ಸೂಪರ್ ಪವರ್ ಅಂತ ಇದ್ದಿದ್ದು ಯಾವುದು ಅಂತಂದರೆ ಅದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆಗಿರುತ್ತೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಸ್ ಇನ್ಫ್ಲೂಯೆನ್ಸ್ ಎಲ್ಲ ಕಡೆನೂ ಇರುತ್ತೆ. ಬಟ್ ಈಗ ಚೈನಾಸ್ ವ್ಯೂ ಪಾಯಿಂಟ್ ಏನು ಅಂತಂದರೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಏಕ ಸೂಪರ್ ಪವರ್ ಏನಿತ್ತು ಅದನ್ನು ರೀಇಂಪೋಸ್ ಮಾಡಿ, ಸಬ್ಸ್ಟ್ಯೂಟ್ ಮಾಡಿ, ಅದರ ಆಳ್ವಿಕೆ ನಿಯೋ ಕೊಲೋನಿಯಲಿಸಮ್ ಅಂತ ಏನು ಕರಿತೀವಿ. ಸೊ ಚೈನಾ ವಾಂಟೆಡ್ ಟು ಹ್ಯಾವ್ ಇಟ್ಸ್ ಇಂಪ್ರಿಂಟ್ ಇನ್ ಅನ್ ಅದರ್ ಕಂಟ್ರಿ, ವಿಚ್ ಇಸ್ ವೈ ಇಟ್ ಹಸ್ ಟೇಕನ್ ದಿಸ್ ಇನಿಷಿಯೇಟಿವ್ ಅಂತ. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕನ್ ರೀಪ್ಲೇಸ್ ಮಾಡಿ ನನ್ನ ಇನ್ಫ್ಲೂಯೆನ್ಸ್, ನನ್ನ ಸ್ಟ್ರಾಟಜಿಕ್ ಇನ್ಫ್ಲೂಯೆನ್ಸ್ ಬೇರೆ ಕಡೆ ಇರಬೇಕು ಅಂತ ಒಂದು ಥಾಟ್ ಇದ್ದಿದ್ದೆ ಈ ಒಂದು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಮೂಲಕ. ಈ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ದು ಇನ್ನೊಂದು ಪಾಯಿಂಟ್ನ ನೋಡಬೇಕು ಅಂತಂದರೆ, ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್. ಈ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂದರೆ ಏನು? ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂದರೆ ಇಲ್ಲಿ ಜಿನ್ಜಿಯಾಂಗ್ ಅಂತ ಒಂದು ಜಾಗ ಇದೆ. ಈ ಜಿನ್ಜಿಯಾಂಗ್ ಅನ್ನೋದು ಇಲ್ಲಿ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಇರುತ್ತೆ. ನಾನು ಹೇಳಬೇಕಾಗಿರೋದು ಇಷ್ಟೇ, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಅದು ಪಾಕಿಸ್ತಾನ ಇಲ್ಲೀಗಲಾಗಿ ಆಕ್ಯುಪೈ ಮಾಡ್ಕೊಂಡಿರೋದು. ಈ ಪಿ ಒ ಕೆ ಹೋಗ್ಲಾಡಿಸ್ತೀವಿ ಒಂದಿನ. ಇಂಡಿಯಾ ಅಲ್ಲಿ ಯಾವತ್ತಿದ್ರೂ ಜಮ್ಮು ಆ್ಯಂಡ್ ಕಾಶ್ಮೀರ್ ನಮ್ಮ ಇಂಟಿಗ್ರಲ್ ಪಾರ್ಟ್, ಇಟ್ ವಿಲ್ ಆಲ್ವೇಸ್ ಬಿ ಎನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ. ಆ್ಯಂಡ್ ಜಮ್ಮು ಆ್ಯಂಡ್ ಕಾಶ್ಮೀರ ಈಗ ಏನು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಅಂತಿದೆ, ಅದು ಭಾರತದ್ದು ಒಂದಾನೊಂದು ದಿನದಲ್ಲಿ ಹಾಗೇ ಆಗುತ್ತೆ. ಸೊ ಈಗ ಕರೆಂಟ್ಲಿ ಆ ಒಂದು ಭಾಗ ಪಾಕಿಸ್ತಾನ್ ಕಂಟ್ರೋಲಲ್ಲಿದೆ. ಸೊ ಈ ಭಾಗ ನಾನು ಇಲ್ಲೇನು ಹೈಲೈಟ್ ಮಾಡಿದ್ದೀನಲ್ಲ, ಇದು ಪಾಕಿಸ್ತಾನ್ ಕಂಟ್ರೋಲಲ್ಲಿದೆ. ಇಲ್ಲಿ ಜಿನ್ಜಿಯಾಂಗ್ ಅಂತ ಒಂದು ಜಾಗ ಇದೆ, ಎಲ್ಲಿ? ಚೈನಾಲಿ. ಇಲ್ಲಿಂದ ಅದು ಹೋಗಿ ಇಲ್ಲಿ ಗಾರ್ಡರ್ ಪೋರ್ಟ್ ಅಂತ ಇದೆ. ಈ ಗಾರ್ಡರ್ ಪೋರ್ಟ್ ಹತ್ರ ರೋಡ್ ಮಾಡ್ಕೊಂಡಿದ್ದಾರೆ. ಸೊ ಇದೇ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್. ಸೊ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಬೇಸಿಕಲಿ ಕನೆಕ್ಟ್ ಜಿನ್ಜಿಯಾಂಗ್ ಪ್ರಾವಿನ್ಸ್ ಟು ದ ಗಾರ್ಡರ್ ಪೋರ್ಟ್ ಇನ್ ಪಾಕಿಸ್ತಾನ್. ಏನಕ್ಕೆ ಈ ಒಂದು ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಇವರು ಅಂತ ನಾವು ನೋಡಿದಾಗ, ಇಲ್ಲಿ ನಮಗೆ ಎನರ್ಜಿ ರಿಸರ್ವ್ಸ್ ಅಂತ ಇರುತ್ತೆ. ಇಲ್ಲಿ ನಮಗೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಕೂಡ ಕಾಣಿಸುತ್ತೆ. ಇಲ್ಲಿ ನಮಗೆ ಸ್ಟ್ರಾಟಜಿಕ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಇದೆ. ಸೊ ಚೈನಾಗೆ ಏನು ಆಪ್ರಿಹೆನ್ಷನ್ ಮತ್ತು ಫಿಯರ್ ಆಗುತ್ತೆ ಅಂತಂದರೆ, ಈ ಒಂದು ಬಾಬುಲ್ ಮಂಟಪ್ ಅಂತ ಏನಿದೆ, ರೆಡ್ ಸಿ ಅಂತ ಏನಿದೆ, ಇಲ್ಲಿಂದ ಎನರ್ಜಿ ರಿಸರ್ವ್ಸ್ ಚೈನಾಗೆ ಹೋಗುತ್ತೆ. ಒಂದು ವೇಳೆ ಏನಾದರೂ ಇಶ್ಯೂ ಆಯಿತು, ಸ್ಕಿರ್ಮಿಷಸ್ ಆಯಿತು, ಟಸಲ್ ಆಯಿತು ಬಿಟ್ವೀನ್ ಚೈನಾ ಮತ್ತು
ಇಂಡಿಯಾಗೆ ಅಂತ ಅನ್ಕೊಳ್ಳೋಣ ಒಂದು ವೇಳೆ ಏನಾದರೂ ಒಂದು ವಾರ್ ಕೈಂಡ್ ಆಫ್ ಸಿಚುಯೇಷನ್ ಆಯಿತು ಅಂತಂದರೆ ಎಲ್ಲ ಎನರ್ಜಿ ರಿಸರ್ವ್ಸು ಈ ಒಂದು ಪಾತಲ್ಲಿ ಹೋಗುತ್ತೆ. ಈ ಸ್ಟೇಟ್ ಆಫ್ ಮಲಾಕಾ ಅಂತಲೂ ನಾವು ಕರಿತೀವಿ. ಈ ಸ್ಟೇಟ್ ಆಫ್ ಮಲಾಕಾ ಒಂದು ಸ್ಟ್ರಾಟಜಿಕ್ ಪಾಯಿಂಟ್ ಆಗಿರುತ್ತೆ. ಇಲ್ಲೇನಾದರೂ ಇಂಡಿಯಾ ಡಿಸೈಡ್ ಮಾಡಿದ್ರು ಅಂತಂದರೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಮೂಲಕ ಇಲ್ಲಿ ಅವ್ರಿಗೆ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಬೋದು. ಯಾಕಂದರೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಇಲ್ಲಿ ತನಕನೂ ಐಲ್ಯಾಂಡ್ಸ್ ಇದೆ ನಮ್ಮದು, ಅಲ್ಲಿ ನಾವು ಕಂಟ್ರೋಲ್ ತುಂಬಾ ಮಾಡಬಹುದು. ಸೊ ಈ ಒಂದು ಎನರ್ಜಿ ರಿಸರ್ವ್ಸ್ ಏನಿರುತ್ತಲ್ಲ ಸ್ಟೇಟ್ ಆಫ್ ಮಲಾಕಾ ಮೂಲಕ ಹೋಗೋದ್ರಿಂದ ನಾವು ಇಲ್ಲಿ ಅವ್ರಿಗೆ ಅಡಚಣೆ ಇಂಪ್ಲಿಮೆಂಟ್ ಮಾಡ್ಬೋದು, ಅಡಚಣೆ ಮಾಡ್ಬೋದು, ಡಿಫ್ರೆನ್ಸಸ್ ತರ್ಬೋದು, ಅದು ಹೋಗ್ಲಾಡ್ಸಕ್ಕೆ ಸ್ಟಾಪ್ ಮಾಡ್ಬೋದು ಅಂತ ಒಂದು ವ್ಯೂ ಪಾಯಿಂಟಿಂದ ಚೈನಾ ಏನು ಮಾಡುತ್ತೆ, ಒಂದು ವೇಳೆ ಹಂಗೇನಾದ್ರು ಆಯಿತು ಅಂತಂದರೆ ನನಗೆ ಆಲ್ಟರ್ನೇಟಿವ್ ದಾರಿ ಬೇಕು. ಆ ಆಲ್ಟರ್ನೇಟಿವ್ ದಾರಿನೇ ಈ ಒಂದು ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್. ಸೊ ಒಂದು ವೇಳೆ ಇಂಡಿಯಾ ಏನಾದರೂ ಇಲ್ಲಿ ಬ್ಲಾಕೇಜ್ ಮಾಡಿದ್ದಲ್ಲಿ ಆವಾಗ ಈ ಒಂದು ದಾರಿನ ಬಿಟ್ಟು ನಾನು ಗ್ವಾಡರ್ ಪೋರ್ಟ್ ಪಾಕಿಸ್ತಾನ ಹತ್ರ ಬರ್ತೀನಿ, ಇಲ್ಲಿಂದ ನನ್ನ ಎನರ್ಜಿ ರಿಸರ್ವ್ಸ್ನ ತೊಗೊಂಡು ಡೈರೆಕ್ಟಾಗಿ ಚೈನಾಗೆ ಕಳಿಸುವಂತಹ ಮಾರ್ಗ ಕ್ರಿಯೇಟ್ ಮಾಡ್ಕೊಂಡಿರೋದೇ ಈ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್. ಸೊ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಬಂದು ಇಟ್ಸ್ ನಾಟ್ ಜಸ್ಟ್ ದಿ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿರೋದು ಒಂದೇ ಅಲ್ಲ, ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇವರೇನು ಡೆವಲಪ್ ಮಾಡ್ತಿದ್ದಾರೆ ಇದಕ್ಕೆ ಇವ್ರದೇ ಆದಂತಹ ಒಂದು ಸ್ಟ್ರಾಟಜಿಕ್ ವ್ಯೂ ಪಾಯಿಂಟ್ ಇರುತ್ತೆ. ಆ ಸ್ಟ್ರಾಟಜಿಕ್ ವ್ಯೂ ಪಾಯಿಂಟ್ ಏನು, ಒಂದು ವೇಳೆ ಏನಾದರೂ ಒಂದು ಜಗಳ ಅಥವಾ ಸ್ಕಿರ್ಮಿಷಸ್ ಟ್ರಬಲ್ ಅಥವಾ ಟಸಲ್ ಏನಾರು ಆಯಿತು ಅಂತಂದರೆ, ಒಂದು ಜಗಳ ಅಥವಾ ವಾರ್ ಕೈಂಡ್ ಆಫ್ ಸಿಚುಯೇಷನ್ ಕ್ರಿಯೇಟ್ ಆಯಿತು ಅಂದರೆ ಇಂಡಿಯಾ ಬ್ಲಾಕ್ ಮಾಡ್ಬೋದು. ಆ ಬ್ಲಾಕ್ ಮಾಡೋದನ್ನು ಆಲ್ಟರ್ನೇಟಿವ್ ಬೇಕಲ್ಲ, ಆ ಆಲ್ಟರ್ನೇಟಿವೇ ಈ ಗ್ವಾಡರ್ ಪೋರ್ಟಿಂದ ಜಿನ್ಜಿಯಾಂಗ್ ಪ್ರಾವಿನ್ಸ್ಗೆ ಎನರ್ಜಿ ರಿಸರ್ವ್ಸ್, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಫ್ಯೂಯಲ್ ರಿಸರ್ವ್ಸ್ ಆಗಿರ್ಬೋದು, ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಈ ಒಂದು ಚೈನಾ ಎಕನಾಮಿಕ್ ಕಾರಿಡಾರ್ನ ಇವರು ಇನಿಷಿಯೇಟಿವ್ ಆಗಿ ತೊಗೊಂಡಿದ್ದಾರೆ. ಬಟ್ ಇಲ್ಲಿ ಇಂಡಿಯಾ ಯಾವತ್ತೂ ಆಪೋಸ್ ಮಾಡಿದೆ. ಯಾಕೆ ಅಂತಂದರೆ ಈ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂದಂದು ಇಲ್ಲೀಗಲ್ ಆಗಿ ಪಾಕಿಸ್ತಾನ ಈಗ ತೊಗೊಂಡುವಂಥದ್ದು. ಅದು ನನ್ನ ದೇಶದ ಒಂದು ಭಾಗವಾಗಿರೋ ಜಮ್ಮು ಕಾಶ್ಮೀರಲ್ಲಿ ನೀವು ಹೇಗೆ ಆ ಲ್ಯಾಂಡ್ನ ಅಥವಾ ಆ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ಅದರ ಮೂಲಕ ನೀವು ಈ ಲ್ಯಾಂಡ್ನ ತೊಗೊಂಡು ಹೋಗ್ತೀರಾ ಅಂತ ಒಂದು ಪ್ರಶ್ನೆ ಇಂಡಿಯಾ ಯಾವಾಗಲೂ ಕೇಳ್ತಾನೆ ಇರುತ್ತೆ. ಯಾಕಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ ನಮ್ಮ ಅವಿಭಾಜ್ಯ ಅಂಗವಾಗಿರುತ್ತೆ. ಇಲ್ಲಿ ನಮ್ಮ ರೈಟ್ಸ್ ಕನ್ಕ್ಲೂಸಿವ್ ಆಗಿರುತ್ತೆ. ಪಾಕಿಸ್ತಾನ ಇಲ್ಲೀಗಲ್ ಆಕ್ಯುಪೇಷನ್ ಮಾಡ್ಕೊಂಡಿದೆ. ಹಾಗಾಗಿ ಇಂಡಿಯಾ ಇನ್ ದ ಪಾಸ್ಟ್ ಹ್ಯಾಸ್ ಕ್ವೆಶ್ಚನ್ಡ್ ಅಬೌಟ್ ಇಟ್. ಸೊ ಇಲ್ಲಿ ನಾವು ಎಕನಾಮಿಕ್ ಕಾರಿಡಾರ್ ಅಂತ ನೋಡಿದಾಗ ಇಟ್ ಈಸ್ ಪಾರ್ಟ್ ಆಫ್ ಬೆಲ್ಟ್ ರೋಡ್ ಇನಿಷಿಯೇಟಿವ್, ಬೈಲಾಟರಲ್ ಪ್ರಾಜೆಕ್ಟ್ ಬಿಟ್ವೀನ್ ಪಾಕಿಸ್ತಾನ್ ಆ್ಯಂಡ್ ಚೈನಾ ಆಗಿರುತ್ತೆ. ಇಟ್ ಪಾಸಸ್ ಥ್ರೂ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಇಟ್ ಲಿಂಕ್ಸ್ ದ ವೆಸ್ಟರ್ನ್ ಪಾರ್ಟ್ ಆಫ್ ಚೈನಾ ಟು ದ ಗ್ವಾಡರ್ ಪೋರ್ಟ್ ಇನ್ ಬಲೂಚಿಸ್ತಾನ್ ಪಾಕಿಸ್ತಾನ್ ವಯಾ ಕುಂಜೆಬಾರ್ ಪಾಸ್. ಇದೆಲ್ಲ ನಿಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಯಿಂಟು. ವಿತ್ ದಿಸ್ ಚೈನಾ ಕ್ಯಾನ್ ಆಕ್ಸೆಸ್ ದ ಮಿಡಲ್ ಈಸ್ಟ್ ಆ್ಯಂಡ್ ಆಫ್ರಿಕಾ ಫ್ರಮ್ ಗ್ವಾಡರ್ ಪೋರ್ಟ್ ಇನೇಬ್ಲಿಂಗ್ ಆಕ್ಸೆಸ್ ಟು ದ ಇಂಡಿಯನ್ ಓಷನ್. ನೆಕ್ಸ್ಟ್ ಟಾಪಿಕ್ ನಿಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಟಾಪಿಕ್ ಬಂದು ಇನ್ಸ್ಯಾಟ್ 3D ಸ್ಯಾಟಲೈಟ್. ಇನ್ಸ್ಯಾಟ್ 3D ಸ್ಯಾಟಲೈಟ್ ಅಂದರೆ ಏನು? The Indian Space Research Organization INSAT 3D satellite was flagged off to the launch port at the Satish Dhawan Space Center, ಶ್ರೀಹರಿಕೋಟಾ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಇಸ್ರೋ ಇನ್ಸ್ಯಾಟ್ 3D ಉಪಗ್ರಹವನ್ನು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು. The satellite had successfully completed satellite assembly, integration and testing activities at UR Rao Satellite Center. ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಈ UR Rao Satellite Center ಎಲ್ಲಿದೆ? ಅದು ನಮ್ಮ ಬೆಂಗಳೂರಲ್ಲಿದೆ. ದಟ್ ಕ್ಯಾನ್ ಬಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಉಪಗ್ರಹವು UR Rao ಉಪಗ್ರಹ ಕೇಂದ್ರ ಬೆಂಗಳೂರಿನಲ್ಲಿ ಉಪಗ್ರಹ ಜೋಡಣೆ, ಏಕೀಕರಣ ಮತ್ತು ಪರೀಕ್ಷಾ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಇನ್ಸ್ಯಾಟ್ 3D ಸ್ಯಾಟಲೈಟ್ದು ಆಬ್ಜೆಕ್ಟಿವ್ ಮತ್ತು ಏಮ್ ಏನು? ದ ಸ್ಯಾಟಲೈಟ್ ಈಸ್ ಲೈಕ್ಲಿ ಟು ಬಿ ಲಾಂಚ್ಡ್ ಆನ್ ಬೋರ್ಡ್ GSLV F-14 in February. It is a user-funded project with the Ministry of Earth Science, configured around ISRO's well-proven I2K bus platform with a lift-off mass of 2275. Objective ಏನು? Continuity of services to existing in-orbit INSAT 3D and 3DR satellites, enhancing the capabilities of INSAT system. Purpose is designed for enhanced meteorological observations. ಸೊ ಇದ್ರ ಆಬ್ಜೆಕ್ಟಿವ್ ಬಂದು ಹವಾಮಾನ ವೀಕ್ಷಣೆ ಮತ್ತು ಭೂಮಿ ಮತ್ತು ಸಾಗರ ಮೇಲ್ಮೆಗಳ ಮೇಲ್ವಿಚಾರಣೆಗಾಗಿ ಉಪಗ್ರಹವನ್ನು ವಿನ್ಯಾಸಲಾಗಿದೆ. ಅಂದರೆ ಮಾನಿಟರಿಂಗ್ ಆಫ್ ದ ಲ್ಯಾಂಡ್ ಆ್ಯಂಡ್ ಓಷನ್ ಸರ್ಫೇಸಸ್ ಫಾರ್ ವೆದರ್ ಫೋರ್ಕಾಸ್ಟಿಂಗ್ ಆ್ಯಂಡ್ ಡಿಸಾಸ್ಟರ್ ವಾರ್ನಿಂಗ್. ಸೊ ಒಂದು ವೇಳೆ
ನನಗೆ ವೆದರ್ ಕಂಡೀಷನ್ಸ್ ಗೊತ್ತಾಗಬೇಕು, ಸೈಕ್ಲೋನ್ ಬರ್ತಿದೆ ಅಥವಾ ಏನಾದರೂ ಫಾರ್ ಎಕ್ಸಾಂಪಲ್ ಹೆವಿ ಫ್ಲಡ್ ಆಗಬಹುದು ಅಂತ ಫೋರ್ಕಾಸ್ಟಿಂಗ್, ಹೆವಿ ಕ್ಲೌಡ್ ಫಾರ್ಮೇಷನ್ ಆಗಿದೆ ಅಲ್ಲಿಂದ ಹೆವಿ ಫ್ಲಡ್ ಲೈಕ್ ಸಿಚುಯೇಷನ್ಸ್ ಕ್ರಿಯೇಟ್ ಆಗ್ಬೋದು. ಈ ಎಲ್ಲ ಮೀಟರಲಾಜಿಕಲ್ ಡೇಟಾ ಯಾವೊಂದು ಸ್ಯಾಟಲೈಟ್ ಕೊಡುತ್ತೆ, ಅದೇ ನಮ್ಮ ಇನ್ಸ್ಯಾಟ್ 3D ಸ್ಯಾಟಲೈಟ್ ಈ ಒಂದು ಇನ್ಫಾರ್ಮೇಷನ್ನ ಕೊಡುತ್ತೆ. ದ ಡೇಟಾ ರಿಲೇ ಟ್ರಾನ್ಸ್ಪಾಂಡರ್ ಇನ್ಸ್ಟ್ರೂಮೆಂಟ್ ರಿಸೀವ್ಸ್ ಮೀಟರಲಾಜಿಕಲ್, ಹೈಡ್ರಲಾಜಿಕಲ್ ಆ್ಯಂಡ್ ಓಷನೋಗ್ರಾಫಿಕ್ ಡೇಟಾ, ಪ್ಲಾಟ್ಫಾರ್ಮ್ಸ್ ಆಟೋಮ್ಯಾಟಿಕ್ ವೆದರ್ ಕಂಡೀಷನ್ಸ್ ಪ್ಲಾಟ್ಫಾರ್ಮ್ಸ್ ಆ್ಯಂಡ್ ಆಗ್ಮೆಂಟ್ ದ ವೆದರ್ ಫೋರ್ಕಾಸ್ಟಿಂಗ್ ಕೇಪಬಿಲಿಟೀಸ್. ಸೊ ಇದರ ಅರ್ಥ ಏನು? ಸೊ ಈ ಒಂದು ಸ್ಯಾಟಲೈಟ್ ಮೂಲಕ ಅದನ್ನು ಲಾಂಚ್ ಮಾಡಿ ಅದರ ಆರ್ಬಿಟಲ್ಲಿ ಅದನ್ನು ಕಂಟಿನ್ಯೂಸ್ ಆಗಿ ಇನ್ಸ್ಟಾಲ್ ಮಾಡಿರೋದ್ರಿಂದ ವಿ ವುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹವಾಮಾನ ವರದಿ, ಮಳೆ ಎಷ್ಟಾಗುತ್ತೆ, ಟೆಂಪ್ರೇಚರ್ ಎಷ್ಟಿದೆ, ಪ್ರೆಷರ್ ಎಷ್ಟಿದೆ. ಸೊ ಈ ಎಲ್ಲದನ್ನು ಅರ್ಥ ಮಾಡಿಕೊಂಡಾಗ ನನ್ನ ಡೈಲಿ ಆ್ಯಕ್ಟಿವಿಟೀಸ್ಗೆ ಇಂಪಾರ್ಟೆಂಟ್. ಸೊ ನಾನು ಈ ಆ್ಯಕ್ಟಿವಿಟೀಸ್ನ ಅರ್ಥ ಮಾಡ್ಕೊಂಡಾಗ ಅಡ್ವಾನ್ಸ್ ಮೆಕ್ಯಾನಿಸಮ್ ಮೂಲಕ ನಾನೊಂದು ಪ್ರಿಕಾಷನರಿ ಮೆಷರ್ಸ್ನ ಕೂಡ ತೊಗೊಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ನೀವು ಸೈಕ್ಲೋನ್ ಆಗ್ತಿದೆ ಅಂತ ತೊಗೊಳ್ಳೋಣ. ಒಂದು ಬೇ ಆಫ್ ಬೆಂಗಾಲ್ ರೀಜನಲ್ಲಿ ಸೈಕ್ಲೋನ್ ನಡೀತಿದೆ. ಸೊ ಆ ಸೈಕ್ಲೋನು ಒಂದು ಫಾಲ್ ಆಗುತ್ತೆ. ಆ ಫಾಲ್ ಆದಾಗ ಅಲ್ಲಿನ ರೀಜನಲ್ಲಿರುವಂತಹ ಜನರಿಗೆ ಎಕನಾಮಿಕ್ ಡಿಸ್ಟ್ರೆಸ್ ಆಗುತ್ತೆ, ಲಾಸ್ ಆಫ್ ಲೈಫ್ಸ್ ಆಗುತ್ತೆ. ಇದು ನನಗೆ ಗೊತ್ತಿರುವಂತಹ ಪಾಯಿಂಟು. ಸೊ ಈ ಲ್ಯಾಂಡ್ ಫಾಲ್ ಯಾವಾಗ ಆಗುತ್ತೆ ಅದನ್ನು ಪ್ರೆಡಿಕ್ಟ್ ಮಾಡ್ತಾರೆ. ಸೊ ಈ ಲ್ಯಾಂಡ್ ಫಾಲ್ ಆಗುವ ಮುನ್ನ ಅಲ್ಲಿರೋ ಜನನ ಒಂದು ಸೇಫ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿರುವಂತಹ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಏನು ನಡೀತಿರುತ್ತೆ ಅದನ್ನು ಸ್ಟಾಪ್ ಕೂಡ ಮಾಡಿಸ್ತಾರೆ. ಫಾರ್ ಎಕ್ಸಾಂಪಲ್, ನಮಗೆ ಸೈಕ್ಲೋನ್ ಆಗುತ್ತೆ ಅಂತ ಗೊತ್ತಾದಾಗ ನಾವು ಈ ಫಿಶಿಂಗ್ ಆ್ಯಕ್ಟಿವಿಟೀಸ್ ನಡೆಸ್ತಿರ್ತಾರಲ್ಲ ನಮ್ಮ ಫಿಶರ್ಮೆನ್, ಅವ್ರಿಗೆ ಇಂಟಿಮೇಷನ್ನ ಕಳಿಸ್ತೀವಿ. ಈಗ ಹವಾಮಾನ ವರದಿ ಬಂದಿದೆ, ಸೈಕ್ಲೋನ್ ಸ್ಪೀಡ್ ತುಂಬಾ ಇದೆ, ನೀವು ಆ ಒಂದು ಸಮುದ್ರಕ್ಕೆ ಹೋಗೋ ಅವಶ್ಯಕತೆ ಇರಲ್ಲ ಅಂತ ಒಂದು ಇಂಟಿಮೇಷನ್ ಕೂಡ ಕೊಡ್ತೀವಿ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಅಲ್ಲಿ ಸೇವಿಂಗ್ ಆಫ್ ಲೈಫ್ಸ್ ನಡೆಯುತ್ತೆ. ಸೆಕೆಂಡ್, ನೀವೇನು ಫಿಶಿಂಗ್ ಆ್ಯಕ್ಟಿವಿಟೀಸ್ನ ಮಾಡಬೇಕು ಅಂತಿದ್ದೀರಾ ಈಗ ಟೆಂಪ್ರವರಿಯಾಗಿ ಸ್ಟಾಪ್ ಮಾಡಿ ಅಂತ ಅವ್ರಿಗೆ ಹೇಳಿಕೆ ಕೂಡ ಕೊಡ್ತೀವಿ. ಥರ್ಡ್, ಅಲ್ಲೇನಾದರೂ ಸೈಕ್ಲೋನು ಫಾಲ್ ಆಯಿತು ಅಂತಂದರೆ, ಲ್ಯಾಂಡ್ ಫಾಲ್ ಆಯಿತು ಅಂತಂದರೆ ಆ ಒಂದು ಸ್ಪೀಡಲ್ಲಿ ಸರಿಸುಮಾರು ಇಂಪ್ಯಾಕ್ಟ್ ಇದಕ್ಕೆ ಹಾಕಿರುತ್ತೆ. ಸೊ ನೀವು ಈ ಜಾಗದಲ್ಲಿ ಇರಬಾರ್ದು ಅಂತ ಅವ್ರಿಗೆ ಸಿಗ್ನಿಫಿಕೆಂಟಾಗಿ ಹೇಳಿರೋಕ್ಕಾಗುತ್ತೆ. ಸೊ ಅವ್ರನ್ನ ಸೇಫ್ ಜಾಗದಲ್ಲಿ ಮೂವ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಕೂಡ ನಾವು ಈ ಒಂದು ಅನಾಲಿಸಿಸ್ ಮೂಲಕ ಮಾಡ್ತಿದ್ವಿ. ಅನಾಲಿಸಿಸ್ ಹೇಗೆ ಸಿಗ್ತಿದೆ? ಅದು ನಮ್ಮ ಇನ್ಸ್ಯಾಟ್ 3D ಪ್ರೋಗ್ರಾಮಿಂದ. ಸೊ ಇನ್ಸ್ಯಾಟ್ 3D ಪ್ರೋಗ್ರಾಮ್ is that particular program of ISRO where they would be able to get the data on the meteorological front and ultimately would be able to conclude that so and so event will occur in so and so place and ultimately these people will have to be safeguarded. So those who have been designed or destined to be safeguarded, they will be asked to move to a safer place because they now have relevant data for the projection. So the data relay transponder instrument receives meteorological, hydrological and oceanographic data from automatic data collection and augments the weather forecasting capabilities. The SAS satellite aided search and rescue transponder is incorporated in the satellite to relay a distress signal, alert detection from beacon transmitters for search and rescue services with global receive coverage. So search and rescue services ಕೂಡ ಈ ಒಂದು ಸ್ಯಾಟಲೈಟ್ ಅಸಿಸ್ಟೆನ್ಸ್ ಕೂಡ ಮಾಡುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಬಂದು ವಿಮೆನ್ ಆ್ಯಂಡ್ ಆಲ್ಝೀಮರ್ಸ್. ಸೊ ಈ ಟಾಪಿಕ್ ಏನು ಹೇಳುತ್ತೆ ಅಂತಂದರೆ ಮಹಿಳೆಯರು ಮತ್ತು ಆಲ್ಝೀಮರ್ಸ್ ಡಿಸೀಸ್ ಅಂತ. ಆಲ್ಝೀಮರ್ಸ್ ಅಂದರೆ ಏನು? ಇಟ್ಸ್ ಅ cognitive issue ಅಂದರೆ something to do with your brain, something to do with your knowledge base, something to do with your memory, something to do with your articulation and interpretation skills of your brain. ಸೊ ಆಲ್ಝೀಮರ್ಸ್ ಏನಾಗುತ್ತೆ ಅಂತಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇವರು ಮರಿತಾ ಹೋಗ್ತಾರೆ, ಮೆಮೊರಿ ಪವರ್ ಇರಲ್ಲ, ಅವ್ರ ನಿಯರ್ ಆ್ಯಂಡ್ ಡಿಯರ್ ಒನ್ಸ್ನೇ ಮರ್ತೋಗ್ತಾರೆ. ಈ ಒಂದು ಮೆಮೊರಿ ಡೆಪ್ರಿಸಿಯೇಷನ್ ಏನಾಗುತ್ತೆ ಅಥವಾ ಕಾಗ್ನಿಟಿವ್ ಥಾಟ್ ಪ್ರೊಸೆಸಿಂಗ್ ವರ್ಕ್ ಆಗೋದು ಕಡಿಮೆ ಆಗ್ತಾ ಬರುತ್ತಲ್ಲ, ಅದನ್ನೇ ಅಲ್ಝೀಮರ್ಸ್ ಡಿಸೀಸ್ ಅಂತ ಕರಿತೀವಿ. ಸೊ ಈ ಆರ್ಟಿಕಲ್ ಹೇಳುತ್ತೆ ಇನ್ಕ್ರೀಸಿಂಗ್ ಆಸ್ಟ್ರಿಜನ್ ಆ್ಯಕ್ಟಿವಿಟಿ ಇನ್ ವಿಮೆನ್ಸ್ ಬ್ರೈನ್ could prevent severe diseases like Alzheimer's. ಸೊ ಆಸ್ಟ್ರಿಜನ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಿದ್ದಲ್ಲಿ ಆಗ ಅಲ್ಝೀಮರ್ಸ್ ಡಿಸೀಸ್ ವಿಮೆನ್ಗೆ ಏನು ಇಂಪ್ಯಾಕ್ಟ್ ಆಗ್ತಿದೆ ಅದನ್ನು ಕಡಿಮೆ ಮಾಡ್ಬೋದು ಅಂತ ಈ ಒಂದು ಆರ್ಟಿಕಲ್ ಹೇಳುತ್ತೆ. ಸೊ ಅಲ್ಝೀಮರ್ಸ್ ಅಂದರೆ ಏನು? ಕಾಮನ್ ಫಾರ್ಮ್ ಆಫ್ ಡಿಮೆನ್ಷಿಯಾ. ಇಟ್ ಇಸ್ ಪ್ರೋಗ್ರೆಸಿವ್ ಲೈಫ್ ಲಿಮಿಟಿಂಗ್ ನ್ಯೂರೋ ಡಿಜೆನರೇಟಿವ್ ಕಂಡೀಷನ್, ಡ್ಯಾಮೇಜಸ್ ಆ್ಯಂಡ್ ಡೆಸ್ಟ್ರಾಯ್ಸ್ ಪಾರ್ಟ್ಸ್ ಆಫ್ ದ ನರ್ವಸ್ ಸಿಸ್ಟಮ್, ಎಸ್ಪೆಷಲಿ ದ ಬ್ರೈನ್ ಓವರ್ ಟೈಮ್. ವಿಮೆನ್ ಆರ್ ಮೋಸ್ಟ್ ಲೈಕ್ಲಿ ಟು ಬಿ ಅಫೆಕ್ಟೆಡ್. ದೇ ಮೇಕ್ ಅಪ್ 2/3 ಆಫ್ ದ ಪೀಪಲ್ ವಿತ್ ಅಲ್ಝೀಮರ್ಸ್. ಸೊ ಮಹಿಳೆಯರು 2
2/3 ಅಂದರೆ ಅಪ್ ಟು 66% ಇಂಪ್ಯಾಕ್ಟ್ ಆಗುವಂಥವರು ಅಲ್ಝೀಮರ್ಸ್ ಡಿಸೀಸ್ಗೆ ಮಹಿಳೆಯರು ಹೆಚ್ಚಾಗಿ ಪರಿಣಾಮ ಬೀರುತ್ತಾರೆ. ಕಾಲಾನಂತರದಲ್ಲಿ ನರಮಂಡಲದ ವಿಶೇಷವಾಗಿ ಮೆದುಳಿಗೆ ಹಾನಿ ಮತ್ತು ನಾಶಪಡಿಸುತ್ತದೆ. ಪ್ರಗತಿಶೀಲ ಜೀವನ ಸೀಮಿತಗೊಳಿಸುವ ನರ ಶಮನಕಾರಿ ಸ್ಥಿತಿಯನ್ನು ಇದು ಕ್ರಿಯೇಟ್ ಮಾಡುತ್ತೆ. ಸೊ ಈ ಅಲ್ಝೀಮರ್ಸ್ ಡಿಸೀಸ್ ಬಗ್ಗೆ ಓದಬೇಕಾದ್ರೆ ಇಟ್ ಈಸ್ ನಾಟ್ ಇಟ್ ಅಂಡರ್ಸ್ಟುಡ್ ವೈ ವಿಮೆನ್ ಹ್ಯಾವ್ ಗ್ರೇಟರ್ ರಿಸ್ಕ್ ಆಫ್ ಡೆವಲಪಿಂಗ್ ದಿಸ್ ಡಿಸೀಸ್, ಬಟ್ ದೇರ್ ಡಸ್ ಸೀಮ್ ಟು ಬಿ ಅ ಲಿಂಕ್ ವಿತ್ ದ ಮೆನೋಪಾಸ್. ಸೊ ಇದರ ಲಿಂಕು ಡೈರೆಕ್ಟಾಗಿ ಮೆನೋಪಾಸ್ ಜೊತೆಗೆ ರಿಲೇಟೆಡ್ ಆಗಿದೆ. ಮೆನೋಪಾಸ್ ಕಾಸ್ಡ್ by loss of estrogen. So menopause ಆದಾಗ there is loss of estrogen, a hormone essential for maintaining brain health as well as learning and memory skills. ಮೆದುಳಿನ ಆರೋಗ್ಯ ಹಾಗೂ ಕಲಿಕೆ ಮತ್ತು ಜ್ಞಾಪಕ ಕೌಶಲ್ಯಗಳನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ಹಾರ್ಮೋನ್ ಯಾವುದು ಅಂತಂದರೆ ಈಸ್ಟ್ರೋಜನ್. ಅದು ನಷ್ಟದಿಂದ ಉಂಟಾಗುತ್ತದೆ. ಅದು ಕಡಿಮೆ ಆಗ್ತಾ 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 ಬ್ರೈನ್ ಆ್ಯಕ್ಟಿವಿಟಿ ಕುಗ್ತಾ ಹೋಗುತ್ತೆ, ಅದರ ಆ್ಯಕ್ಟಿವಿಟಿ ನಿಲ್ಲಲ್ಲ. ಆ್ಯಂಡ್ ಅರ್ಲಿ ಮೆನೋಪಾಸ್ ವಿತ್ ಆನ್ಸೆಟ್ ಬಿಫೋರ್ 45 years ಈಸ್ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ಮೆಮೊರಿ ಲಾಸ್ ಆ್ಯಂಡ್ ಫಾರ್ ಡೆವಲಪಿಂಗ್ ಅಲ್ಝೀಮರ್ಸ್ ಡಿಸೀಸ್ ಲೇಟರ್ ಇನ್ ಲೈಫ್. ಸೊ ಮೆನೋಪಾಸ್ ಏನಾದರೂ 45 ವರ್ಷಗಳ ಮುಂಚೆ ಆಗಿದ್ದಲ್ಲಿ ಮೆಮೊರಿ ಲಾಸ್ ಜಾಸ್ತಿ ಆಗುವ ಸಂಭಾವ್ಯಗಳಿದೆ. ರಿಸರ್ಚ್ ಸಜೆಸ್ಟ್ ದಟ್ ವಿಮೆನ್ ಹೂ ಎಕ್ಸ್ಪೀರಿಯನ್ಸ್ ಅರ್ಲಿ ಮೆನೋಪಾಸ್ ಆ್ಯಂಡ್ ಗಾಟ್ ಅಲ್ಝೀಮರ್ಸ್ ಡಿಸೀಸ್ ಹ್ಯಾವ್ ಹೈಯರ್ ಲೆವೆಲ್ಸ್ ಆಫ್ ಪ್ರೋಟೀನ್ ಕಾಲ್ಡ್ ಎಸ್ ಟೌ ಅನ್ನೋದು ಒಂದು ಪ್ರೋಟೀನು. ಸೊ ಇಲ್ಲಿ ಇವ್ರಿಗೇನು ಅಲ್ಝೀಮರ್ಸ್ ಡಿಸೀಸ್ ಇದೆ ಅಂತಂದರೆ ಈ ಒಂದು ಟೌ ಪ್ರೋಟೀನ್ನ ನಾವು ಕಾಣಿಸ್ಕೊಳ್ಬಹುದು. ಸೊ ರಿಸರ್ಚರ್ಸ್ ಸಜೆಸ್ಟ್ ದಟ್ ವುಮೆನ್ ಹೂ ಎಕ್ಸ್ಪೀರಿಯನ್ಸ್ ಅರ್ಲಿ ಮೆನೋಪಾಸ್ ಅಂದರೆ ವಿಮೆನ್ಗೆ ಅರ್ಲಿ ಮೆನೋಪಾಸ್ ಆಗಿದ್ದಲ್ಲಿ ಗಾಟ್ ಅಲ್ಝೀಮರ್ಸ್ ಡಿಸೀಸ್ ಹ್ಯಾವ್ ಹೈಯರ್ ಲೆವೆಲ್ಸ್ ಆಫ್ ಅ ಪ್ರೋಟೀನ್. ಸೊ ಇವ್ರಿಗೆ ಹೈಯರ್ ಲೆವೆಲ್ಸ್ ಆಫ್ ಈ ಪ್ರೋಟೀನ್ ಇರುತ್ತೆ. ಟೌ ಇಸ್ ಅ ಪ್ರೋಟೀನ್ that stabilizes neurons, the nerve cells that send messages all over your body ಅಂತ ಅರ್ಥ. ಸೊ ಈ ಬ್ರೈನ್ ಪ್ರೋಟೀನ್ನಲ್ಲಿ CYP46A1 ಅಂತ ಇರುತ್ತೆ. This happens to be the latest research has examined this link and it suggests the activation of a brain protein called as so-and-so using an anti-HIV drug could help protect women from developing the disease. It gets rid of excessive control in the brain by transforming into a cholesterol product called as 24-hydroxycholesterol. ಇತ್ತೀಚಿನ ಸಂಶೋಧನೆಯು ಈ ಲಿಂಕನ್ನು ಪರಿಶೀಲಿಸಿದೆ ಮತ್ತು CYP46A1 ಎಂಬ ಮೆದುಳಿನ ಪ್ರೋಟೀನನ್ನು ಸಕ್ರಿಯಗೊಳಿಸುವುದು, HIV ವಿರೋಧಿ ಔಷಧವನ್ನು ಬಳಸಿಕೊಳ್ಳುವುದು, ರೋಗವನ್ನು ಅಭಿವೃದ್ಧಿಪಡಿಸುವುದರಿಂದ ಮಹಿಳೆಯರನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಎಂದು ಸೂಚಿಸುತ್ತದೆ. ಇದು 24 ಹೈಡ್ರಾಕ್ಸಿಕೊಲೆಸ್ಟ್ರಾಲ್ ಎಂಬ ಕೊಲೆಸ್ಟ್ರಾಲ್ ಉತ್ಪನ್ನವಾಗಿ ಪರಿವರ್ತಿಸುವ ಮೂಲಕ ಮೆದುಳಿನಲ್ಲಿರುವ ಹೆಚ್ಚುವರಿ ಕೊಲೆಸ್ಟ್ರಾಲನ್ನು ತೊಡೆದು ಹಾಕುತ್ತದೆ. ಸೊ ಬೇಸಿಕಲಿ ಇಟ್ ರಿಮೂವ್ಸ್ ದ ಎಕ್ಸೆಸಿವ್ ಕೊಲೆಸ್ಟ್ರಾಲ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಬ್ರೈನ್ ಅಂತ ಹೇಳುತ್ತೆ. ಸೊ ಇದು ನಾರ್ಮಲ್ ಬ್ರೈನ್ ಹೀಗೆ ಕಾಣಿಸುತ್ತೆ. ಬಟ್ ಅಲ್ಝೀಮರ್ಸ್ ಬ್ರೈನ್ ಇಲ್ಲಿ ವೆಂಟ್ರಿಕಲ್ಸ್ ಏನಿರುತ್ತಲ್ಲ ಈ ಥರ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗಿರುತ್ತೆ. ಹಿಪ್ಪೋ ಕ್ಯಾಂಪಸ್ ಬಂದು ನ್ಯಾರೋ ಆಗಿರುತ್ತೆ. ಈ ವೈಟ್ ಮ್ಯಾಟರ್ ಕಂಟೆಂಟ್ ಕಡಿಮೆ ಆಗಿರುತ್ತೆ. ಅದು ಅಲ್ಝೀಮರ್ಸ್ ಬ್ರೈನಲ್ಲಿರುವಂತಹ ಪ್ರಾಬ್ಲಮ್ಸ್. ನೆಕ್ಸ್ಟ್ ಟಾಪಿಕ್, ನಿಮಾನ್ ಸ್ಟಡಿ ಆನ್ ಕ್ಯಾನಬೀಸ್ ಯೂಸ್. Nearly 30% of the surveyed students were unaware that cannabis can affect a person's ability to drive safely or that it can affect executive functions including academic performance. ಸೊ ಈಗ ಒಂದು ರಿಸರ್ಚ್ ನಡೆದಿದೆ. ಅದರಲ್ಲಿ ಸರಿಸುಮಾರು 30% ಸ್ಟೂಡೆಂಟ್ಸ್ ಅವ್ರಿಗೆ ಐಡಿಯಾನೇ ಇರಲಿಲ್ಲ. ಒಂದು ವೇಳೆ ಈ ಕ್ಯಾನಬೀಸ್ ಅಥವಾ ನಾವೇನು ಗಾಂಜಾ ಅಂತ ತೊಗೊಳ್ತೀವಿ ಅದನ್ನೇನಾದ್ರು ಎಕ್ಸೆಸಿವ್ ಯೂಸ್ ಮಾಡ್ತಿದ್ದಲ್ಲಿ ಅದು ಇಲ್ಲೀಗಲ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಅದನ್ನೇನೋ ಕನ್ಸಂಪ್ಷನ್ ಮಾಡ್ತಿದ್ದೆ ಗಾಡಿ ಓಡಿಸ್ಲಿಕ್ಕೆ, ಕಾರ್ ಓಡಿಸ್ಲಿಕ್ಕೆ ಮತ್ತು ಅದರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂದರೆ ನಾನೊಬ್ಬ ಸ್ಟೂಡೆಂಟು, ನನಗೆ ಆದಂತಹ ಒಂದಷ್ಟು ಮೆಮೊರಿ ಪವರ್ ಇರಬೇಕು. ಸೊ ಈ ಮೆಮೊರಿನ ಕುಗ್ಗಿಸುತ್ತೆ, ಅಟ್ ದ ಸೇಮ್ ಟೈಮ್ ಡ್ರೈವಿಂಗ್ ಸ್ಕಿಲ್ಸ್ನ ಹಾನಿ ಮಾಡುತ್ತೆ ಅಂತ ಹೇಳದೆ ಈ ಒಂದು ಸರ್ವೆ. What is cannabis? Cannabis is a cannabinoid drug. Number of different cannabinoids in the cannabis sativa plant is still being researched. And at the same time, it primarily contains psychoactive cannabinoid THS and the non-psychoactive cannabinoid. It's also commonly known as marijuana or ganja or bhang. Cannabis is not legal in India, used during festivals and also rituals as well. ಸೊ ಈ ಒಂದು ಕ್ಯಾನಬೀಸ್ ಅಥವಾ ಗಾಂಜಾ ಅಂತ ನಾವೇನು ಕರಿತೀವಿ ಇದು ಕಾನೂನು ಬದ್ಧವಲ್ಲ. ಇದನ್ನು ಇಲ್ಲಿಗಲ್ ಆ್ಯಕ್ಟಿವಿಟಿ. ಒಂದು ವೇಳೆ ಯಾರಾದರೂ ಕನ್ಸಂಪ್ಷನ್ ಮಾಡಿದ್ರೆ ಇವ್ರನ್ನ NDPS ಆ್ಯಕ್ಟ್ ಅಡಿಯಲ್ಲಿ ಬುಕ್ ಮಾಡ್ಬೋದು. NDPS ಆ್ಯಕ್ಟ್ ಅಂದರೆ ಏನು? ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಫಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್. ಇದು ಯಾವಾಗ ತರ್ತಾರೆ? ಇದು 1985 ತರ್ತಾರೆ. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಫ್ರಮ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ಆಲ್ಸೋ ನೋಡಬೇಕು ಅಂದರೆ 2 ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ನ ನೋಡ್ಬೋದು. ಒಂದು ಗೋಲ್ಡನ್ ಕ್ರೆಸೆಂಟ್ ಅಂತ ಕರಿತೀವಿ, ಇನ್ನೊಂದು ಗೋಲ್ಡನ್ ಟ್ರಯಾಂಗಲ್ ಅಂತಲೂ ಕರಿತೀವಿ.
ಈ ಗೋಲ್ಡನ್ ಕ್ರೆಸೆಂಟ್ ಎಲ್ಲಿರುತ್ತೆ? ಇಂಡಿಯಾದ ನಾರ್ತ್ ವೆಸ್ಟರ್ನ್ ಪಾರ್ಟಲ್ಲಿ ಇರುತ್ತೆ. ಈ ನಾರ್ತ್ ವೆಸ್ಟರ್ನ್ ಪಾರ್ಟಲ್ಲಿ ಈಗ ಪಂಜಾಬ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಪಂಜಾಬಿಗೆ ಸರಿಸುಮಾರು ಕಡೆಯಿಂದ ಈ ಡ್ರಗ್ಸ್ನ ಇನ್ಫ್ಯೂಸ್ ಮಾಡ್ತಾರೆ. ಈ ಗಾಂಜಾ ಅಂತ ಕ್ಯಾನಬೀಸ್ ಅಂತ ಏನು ಕರಿತೀವಲ್ಲ ನಾವು, ಅದು ಪಂಜಾಬ್ ಮೂಲಕ ಇನ್ಫ್ಯೂಸ್ ಮಾಡ್ತಾರೆ. ಯಾವ್ಯಾವ ದೇಶದಿಂದ ಬರುತ್ತೆ? ಈ ಗೋಲ್ಡನ್ ಕ್ರೆಸೆಂಟ್ ಅಂತ ಕರೆದಾಗ 3 ಕಡೆ, ಅಫ್ಘಾನಿಸ್ತಾನ್, ಇರಾನ್ ಮತ್ತು ಪಾಕಿಸ್ತಾನ್. ಸೊ ಗೋಲ್ಡನ್ ಕ್ರೆಸೆಂಟ್ ರೀಸೆಂಟ್ಲಿ ನ್ಯೂಸಲ್ಲಿತ್ತು. ಇದು ಯಾವ 3 ಕಂಟ್ರೀಸ್ ಸೇರುತ್ತೆ ಅಂದರೆ ಅಫ್ಘಾನಿಸ್ತಾನ, ಇರಾನ್ ಮತ್ತು ಪಾಕಿಸ್ತಾನ. ಸುಮಾರು 40% ಆಫ್ ದ ವರ್ಲ್ಡ್ಸ್ ಇಲಿಸಿಟ್ ಒಪಿಯಮ್ ಈಸ್ ಪ್ರೊಡ್ಯೂಸ್ಡ್ ಇನ್ ದೀಸ್ ಕಂಟ್ರೀಸ್. ಅಂದರೆ 90% ಆಫ್ ದಿ ಇಲಿಸಿಟ್ ಏನಿರುತ್ತಲ್ಲ, ಇಲ್ಲಿಗಲ್ ಡ್ರಗ್ ಪ್ರೊಡಕ್ಷನ್ ಈ 3 ಕಂಟ್ರಿಯಲ್ಲಿ ನಡೆಯುತ್ತೆ. ಸಿಮಿಲರ್ ಆಗಿ ಗೋಲ್ಡನ್ ಟ್ರಯಾಂಗಲ್ ಅಂತ ಇರುತ್ತೆ. ಇಲ್ಲಿ ನಾರ್ತ್ ಈಸ್ಟ್ ರೀಜನ್ಗೆ ಡ್ರಗ್ಸ್ ಬರುತ್ತೆ, ಗಾಂಜಾ ಮತ್ತು ಕ್ಯಾನಬೀಸ್ ಬರುತ್ತೆ. ಎಲ್ಲಿ ಬರುತ್ತೆ ಅಂತಂದರೆ ಈ 3 ಕಂಟ್ರಿಗಳಿಂದ, ಒಂದು ಮಯನ್ಮಾರ್, ಇನ್ನೊಂದು ಲಾಯೋಸ್, ಥರ್ಡ್ ಬಂದು ಥೈಲ್ಯಾಂಡ್. ನಾರ್ತ್ ಈಸ್ಟ್ ಹಿಲ್ಲಿ ಟೆರೇನ್ ಮೇಕ್ಸ್ ಇಟ್ ಈಸಿಯರ್ ಫಾರ್ ಟ್ರಾಫಿಕರ್ಸ್ ಟು ಸ್ಮಗಲ್ ಡ್ರಗ್ಸ್ ಫ್ರಮ್ ಮಯನ್ಮಾರ್, ಲಾಯೋಸ್ ಆ್ಯಂಡ್ ಥೈಲ್ಯಾಂಡ್. ಈ 3 ಜಾಗಗಳಿಂದ ಡ್ರಗ್ ಟ್ರಾಫಿಕಿಂಗ್ ಇಂಡಿಯಾಗೆ ನಡೆಯುತ್ತೆ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫ್ರಮ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಈ ಎಫೆಕ್ಟ್ಸ್ ಏನು, ಕ್ಯಾನಬೀಸ್ ಅಥವಾ ಗಾಂಜಾ ಕನ್ಸಂಪ್ಷನಿಂದ ಎಫೆಕ್ಟ್ಸ್ ಏನೇನಾಗುತ್ತೆ? Cannabis use rates ranging from 6.8% to 36% have been reported among college students in India with poor academic performance, school dropout and cognitive impairment. So ಇದು ಎಕ್ಸೆಸಿವ್ ಕನ್ಸಂಪ್ಷನಿಂದ ಅವ್ರಿಗೆ ಅಕಾಡೆಮಿಕ್ ರೆಕಾರ್ಡ್ ಕಡಿಮೆ ಇರುತ್ತೆ, ಕಳಪೆ ಶೈಕ್ಷಣಿಕ ಸಾಧನೆ ಇರುತ್ತೆ, ಶಾಲೆನ ಡ್ರಾಪ್ಔಟ್ ಮಾಡ್ತಾರೆ, ಡ್ರಾಪ್ಔಟ್ಸ್ ನಡೆಯುತ್ತೆ, ಅವ್ರಿಗೆ ಶಾಲೆನ ಬಿಟ್ಬಿಟ್ಟು ಬೇರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಹುಡ್ಕೊಳ್ತಾ ಹೋಗ್ತಾರೆ, ಮತ್ತು ಕಾಗ್ನಿಟಿವ್ ಇಂಪೇರ್ಮೆಂಟ್ ಆಗುತ್ತೆ, ಅಂದರೆ ಅರಿವಿನ ದುರ್ಬಲತೆ ಆಗುತ್ತೆ, ಅವ್ರಿಗೆ ಯೋಚನಾ ಶೈಲಿ ಕಳ್ಕೊಳ್ತಾ ಹೋಗ್ತಾರೆ. ಆಗ ಒಂದು ಸ್ಟೇಟ್ ಆಫ್ ಟ್ರಾನ್ಸಲ್ಲಿ ಇರಬಹುದು, ಆಗ ಒಂದು ಮೋಜು ಮಸ್ತಿನ ಮಾಡ್ಬೋದು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ ಮೆಮೊರಿ ಕುಗ್ತಾ ಬರುತ್ತೆ. ನನಗೆ ಮೆಮೊರಿನೇ ಇಲ್ಲ ಅಂತಂದರೆ ನನಗೆ ನನ್ನ ಜೀವನ ಶೈಲಿ ನಡೆಸಲಿಕ್ಕೇ ಕಷ್ಟ ಆಗುತ್ತೆ. ಆ ಒಂದು ಪರಿಣಾಮ ಕ್ಯಾನಬೀಸ್ನ ಕನ್ಸಂಪ್ಷನ್ ಮಾಡುವ ಮೂಲಕ ಆಗುತ್ತೆ ಅಂತ ಹೇಳೋದೇ ಈ ಒಂದು ಆರ್ಟಿಕಲ್. As in the overseas studies, students have reported positive expectations from use such as relaxation, stress relief and the ability to work responsibly. ಮತ್ತು ಕೆಲವೊಂದು ಎಬಿಲಿಟಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಶೇರ್ ಆಫ್ ಡಿಬೇಟ್ಸ್. ಡಿಬೇಟ್ಸ್ ಇನ್ಕ್ಲೂಡ್ concerns. The use of cannabis have been subject of debate regarding safety risk versus benefits, including medical uses. Several studies in the USA have legalized cannabis use for medical and recreational purposes with consequent prevention, management and policy issues. ಸಿಮಿಲರ್ ಆಗಿ ಪ್ರಿವೆಂಟಿವ್ ಸ್ಟ್ರಾಟಜೀಸ್ ಕೂಡ ನೋಡಬೇಕಾಗುತ್ತೆ. ಸೊ ಈ ಒಂದು ಕ್ಯಾನಬೀಸ್ಗೆ ಅಥವಾ ಗಾಂಜಾಕ್ಕೆ ಅಡಿಕ್ಟ್ ಆಗಿರ್ತಾರೆ ಅಂತಂದರೆ ನಾನು ಇವ್ರನ್ನ ಹೇಗೆ ಅದರಿಂದ ತರಬೇಕು, ತಡೆಗಟ್ಟುವ ತಂತ್ರಗಳೇನು, ಸ್ಟ್ರಾಟಜಿಗಳೇನು. ಒಂದು, ಯಂಗ್ ಅಡಲ್ಟ್ಸ್ ರಿಪೋರ್ಟ್ ಯೂಸಿಂಗ್ ಕ್ಯಾನಬೀಸ್ ಫಾರ್ ವೇರಿಯಸ್ ರೀಸನ್ಸ್. ಒಂದು ಬೋರ್ಡಮ್ಗಾಗಿರ್ಬೋದು, ಬೀಯಿಂಗ್ ಕ್ರಿಯೇಟಿವ್ ಆಗಿರ್ಬೋದು, ಪಿಯರ್ ಇನ್ಕ್ಲೂಷನ್, ಸೋಷಿಯಲ್ ಕೊಹೆಷನ್, ಸೋಷಿಯಲ್ ಆ್ಯಂಗ್ಸೈಟಿ, ಈ ಎಲ್ಲ ಕಾರಣಗಳಿಂದ ಅವರು ಇದನ್ನು ಯೂಸ್ ಮಾಡ್ತೀನಿ ಅಂತ ಹೇಳ್ಬೋದು. ಇದಕ್ಕೆ ಆಲ್ಟರ್ನೇಟಿವ್ ನಾವೇನಾದ್ರು ಕೊಟ್ಟರೆ ಅವರು ಅದನ್ನು ಬಿಡ್ಬೋದು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಬಂದು ನೀಡ್ ಫಾರ್ ಅ ಬ್ಯಾಲೆನ್ಸ್ ಪರ್ಸ್ಪೆಕ್ಟಿವ್ ಅಬೌಟ್ ಪೊಟೆನ್ಷಿಯಲ್ ಅಡ್ವರ್ಸ್ ಹೆಲ್ತ್ ಇಂಪ್ಯಾಕ್ಟ್. ಅಂದರೆ ಒಬ್ಬ ಕನ್ಸಂಪ್ಷನ್ ಮಾಡ್ತಿದ್ದಾನೆ ಗಾಂಜಾ ಅಥವಾ ಕ್ಯಾನಬೀಸ್ನ ಅಂದರೆ ಅದು ಹೆಲ್ತ್ಗೆ ಹೇಗೆ ಸಿಗ್ನಿಫಿಕೆಂಟಾಗಿ ಇಂಪ್ಯಾಕ್ಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಈ ಆರ್ಟಿಕಲ್ ಹೇಳುತ್ತೆ ಡ್ರೈವಿಂಗ್ ಮಾಡೋಕ್ಕೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಷ್ಟ ಆಗುತ್ತೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ನರ್ವ್ ಟ್ರೆಮರ್ಸ್ ಇರುತ್ತೆ. ಇದನ್ನೆಲ್ಲ ಅವ್ರಿಗೆ ಹೇಳಿದಾಗ ನಾವು ಅವ್ರಿಗೆ ಒಂದು ಅವೇರ್ನೆಸ್ ಕೂಡ ಕೊಡ್ತಿದ್ವಿ. ನೀಡ್ ಫಾರ್ ಅನ್ ಇನ್ಫಾರ್ಮ್ ಅಪ್ರೋಚ್ ಟುವರ್ಡ್ಸ್ ಪ್ರಿವೆನ್ಷನ್ ಆ್ಯಂಡ್ ಹಾರ್ಮ್ ರಿಡಕ್ಷನ್. ತಡೆಗಟ್ಟುವಿಕೆ ಮತ್ತು ಹಾನಿಯನ್ನು ಕಡಿಮೆ ಮಾಡಲು ತಿಳುವಳಿಕೆ, ಅವ್ರಿಗೊಂದು ಇನ್ಫಾರ್ಮ್ಡ್ ಅಪ್ರೋಚ್ ಕೊಟ್ಟಾಗ ಅದನ್ನು ನಾವು ಪ್ರಿವೆಂಟ್ ಮಾಡೋದು ಅನ್ನೋದೇ ಈ ಒಂದು ಆರ್ಟಿಕಲ್. Next topic ಬಂದು neural network and new antibiotic. A study has reported making deep learning approaches to drug recovery explainable. In 1944, scientists proposed the first artificial neural network. It led to the development of deep learning and artificially intelligent system like ChatGPT. The same year, biologists also discovered streptomycin, the world's first aminoglycoside ಆ್ಯಂಟಿಬಯೋಟಿಕ್. ಈ ಸ್ಟೆಪ್ಸೋಮೈಸಿನ್ ಅನ್ನೋದು ಏನು? ಇದು ವರ್ಲ್ಡ್ಗೆ, ಜಗತ್ತಿಗೆ ಫಸ್ಟ್ ಅಮಿನೋಗ್ಲೈಸೈಡ್ ಆ್ಯಂಟಿಬಯೋಟಿಕ್ ಆಗಿರುತ್ತೆ. ಸೊ ದಿಸ್ ಆರ್ಟಿಕಲ್ ಸ್ಪೀಕ್ಸ್ ಅಬೌಟ್ 2 ಪಾಯಿಂಟ್ಸ್. ಒನ್ ಇಸ್ ದ ನ್ಯೂರಲ್ ನೆಟ್ವರ್ಕ್, ಒಂದು ನ್ಯೂರಲ್ ನೆಟ್ವರ್ಕ್ ಬಗ್ಗೆ ಮಾತಾಡುತ್ತೆ, ಇನ್ನೊಂದು ಆ್ಯಂಟಿಬಯೋಟಿಕ್ ಬಗ್ಗೆ ಮಾತಾಡುತ್ತೆ. ಸೊ ಎನ್ಹ್ಯಾನ್ಸಿಂಗ್ ದ ಡ್ರಗ್ ಡೆವಲಪ್ಮೆಂಟ್ ಅಂದರೆ ಏನು? Unlike the previous approaches that use deep learning to discover new drugs, the researchers said they were able to identify chemical motifs technically called as substructures. Their model used to check whether a given compound could be an antibiotic or not. ಅಂದರೆ ಒಂದು ಕಾಂಪೌಂಡ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಕಪಲ್ ಆಫ್ ಮಾಲಿಕ್ಯೂಲ್ಸ್ನ ಸೇರಿ ಒಂದು ಕಾಂಪೌಂಡ್ ಅಂತ ಮಾಡ್ತೀನಿ. ಈ ಕಾಂಪೌಂಡ್ ಇರುತ್ತಲ್ಲ, ಇದರಿಂದ ನಾನು ಆ್ಯಂಟಿಬಯೋಟಿಕ್ನ ತಯಾರಿಸಬಹುದಾ ಇಲ್ವಾ
ಅದನ್ನು ನಂಗೆ ತಿಳ್ಕೊಳ್ಳೋಕ್ಕಾಗುತ್ತೆ. ಡೀಪ್ ಲರ್ನಿಂಗ್ ಬೇಡ, ಬಟ್ ಅದ್ರ ಸಬ್ಸ್ಟ್ರಕ್ಚರ್ಸ್ನ ನಾನೇನು ಅರ್ಥ ಮಾಡಿಕೊಂಡ್ರೆ ಅದು ನನಗೆ ಆ್ಯಂಟಿಬಯೋಟಿಕ್ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಈ ಡೀಪ್ ಲರ್ನಿಂಗ್ ಅಪ್ರೋಚ್ ಅಂದರೆ ಏನು? All artificial neural networks are made of artificial neurons. There are algorithms that receive an input, perform a computation and relay the output. Deep learning neural networks have 3 or more layers of such neurons. Subsequently, artificial neural networks ಅಂದರೆ ಏನು? ANS are machine learning algorithms that process data in a very inspired by the human brain. It uses neurons or interconnected computers which mimic the layered structure of a human brain. This network creates an adaptive environment allowing the network to learn from mistakes and improve continuously. ಸೊ ಈ ಕೃತಕ ನರ ಜಾಲಗಳು ಅಂತಂದರೆ ಒಂದು, ಅದು ಮಾನವ ಮೆದುಳಿನಿಂದ ಪ್ರೇರೇಪಿತವಾದ ರೀತಿಯಲ್ಲಿ ಡೇಟಾವನ್ನು ಪಡೆಯುತ್ತದೆ. ಮಿಷಿನ್ ಲರ್ನಿಂಗ್ ಇರುತ್ತೆ. ಇದು ನರಕೋಶಗಳನ್ನು ಅಥವಾ ಸಂಕೀರ್ಣ ಕಂಪ್ಯೂಟರ್ಗಳನ್ನು ಬಳಸುತ್ತದೆ. ಇದು ಮಾನವ ಮೆದುಳಿನ ಪದರದ ರಚನೆಯನ್ನು ಅನುಸರಿಸುತ್ತದೆ. ಹೇಗೆ ನಮ್ಮ ನ್ಯೂರಾನ್ಸ್ ಹೇಗೆ ವರ್ಕ್ ಆಗುತ್ತೋ ಅದೇ ಥರನೇ ಈ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್ ವರ್ಕ್ ಆಗುತ್ತೆ. ಈ ನೆಟ್ವರ್ಕ್ ಹೊಂದಾಣಿಕೆಯು ವಾತಾವರಣವನ್ನು ಸೃಷ್ಟಿಸುತ್ತದೆ. ನೆಟ್ವರ್ಕ್ ತಪ್ಪುಗಳಿಂದ ಕಲಿಯಲು ಮತ್ತು ನಿರಂತರವಾಗಿ ಸುಧಾರಿಸಲು ಅನುವು ಮಾಡಿಕೊಡುತ್ತದೆ. ಇದರಲ್ಲಿ ವೇರಿಯಸ್ ಟೈಪ್ಸ್ ಇರುತ್ತೆ. ವರ್ಕಿಂಗ್ ಆಫ್ ANSS ಅಲ್ಲಿ ಇದರಲ್ಲಿ ಇನ್ಪುಟ್ ಲೇಯರ್ ಇರುತ್ತೆ, ಹಿಡನ್ ಲೇಯರ್ ಇರುತ್ತೆ, ಔಟ್ಪುಟ್ ಲೇಯರ್ ಕೂಡ ಇರುತ್ತೆ. ಇನ್ಪುಟ್ ಲೇಯರ್ ಅಂದರೆ ಏನು? ದಿಸ್ ಇಸ್ ವೇರ್ ಇನ್ಫಾರ್ಮೇಷನ್ ಫ್ರಮ್ ದಿ ಔಟ್ಸೈಡ್ ವರ್ಲ್ಡ್ ಎಂಟರ್ಸ್ ದ ನ್ಯೂರಲ್ ನೆಟ್ವರ್ಕ್. ನಾನೇನೋ ಒಂದು ಫೀಡ್ ಮಾಡ್ತೀನಿ, ಒಂದು ಇದು ಡೇಟಾ ಅಂತ ಅಂದ್ಕೊಳ್ಳೋಣ. ಈ ಡೇಟಾನ ನಾನು ಸಿಸ್ಟಮ್ ಒಳಗಡೆ ಡೇಟಾ ಫೀಡ್ ಮಾಡ್ತೀನಿ. ಸೊ ಈ ಡೇಟಾನ ನಾನು ಫೀಡ್ ಮಾಡಿದಾಗ ಹೇಗೆ ಆ ಒಂದು ನೆಟ್ವರ್ಕ್ ಫೀಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಡ್ಯಾಲಸ್ ಅಂತ ತೊಗೊಳ್ಳಿ, ಅಥವಾ ChatGPT ಅಂತ ತೊಗೊಳ್ಳಿ, ಅಥವಾ ಬರ್ನ್ ಅಂತ ತೊಗೊಳ್ಳಿ. ಇದೆಲ್ಲ ಟೆಕ್ನಾಲಜಿಕಲ್ ಅಪ್ಡೇಟ್ಸ್. ನಾನು ಇವಾಗ ChatGPTಗೆ ಹೇಳ್ತೀನಿ, ChatGPT ಪ್ರಿಪೇರ್ ಅ ರೆಸ್ಯೂಮೆ ಫಾರ್ ಸೋ ಆ್ಯಂಡ್ ಸೋ ಪರ್ಸನ್. ಒಂದು ರೆಸ್ಯೂಮೆ ಪ್ರಿಪೇರ್ ಮಾಡು ಅಂತ ಹೇಳ್ತೀನಿ. ಸೊ ChatGPT ಏನು ಮಾಡುತ್ತೆ? ನಾನು ಕೇಳ್ತಿರೋವಂಥ ಇನ್ಪುಟ್ ಏನು? ಇನ್ಪುಟ್ ಬಂದು ಪ್ರಿಪೇರ್ ಅ ರೆಸ್ಯೂಮೆ ಫಾರ್ ಸೋ ಆ್ಯಂಡ್ ಸೋ ರೀಸನ್ ಅಂತ ಹೇಳ್ತೀನಿ. ChatGPTಗೆ ನಾನೊಂದು ಇನ್ಫಾರ್ಮೇಷನ್ನ ಕೊಡ್ತೀನಿ. ಇದು ಇನ್ಪುಟ್ ಲೇಯರ್ ಆಗುತ್ತೆ. ಸೊ ಆಮೇಲೆ ಈ ಒಂದು ಇನ್ಫಾರ್ಮೇಷನ್ ChatGPT ಸರ್ವರ್ಗೆ ಹೋಗುತ್ತೆ. ಸರ್ವರಲ್ಲಿ ಅನಾಲಿಸಿಸ್ ಮಾಡಿ ಆಮೇಲೆ ಔಟ್ಕಮ್ ಬರುತ್ತೆ. ಸೊ ಇನ್ಪುಟ್ ಲೇಯರ್ ಅಂದರೆ ಏನು? ನಾನು ಏನು ಕೇಳ್ತಿದ್ದೀನಲ್ಲ ಅದು ಇನ್ಪುಟ್ ಲೇಯರ್. ಸೊ ಹಿಡನ್ ಲೇಯರ್ಸ್, ದೀಸ್ ಲೇಯರ್ಸ್ ಆ್ಯಕ್ಟ್ ಆಸ್ ನೆಟ್ವರ್ಕ್ಸ್ ವರ್ಕ್ ಹಾರ್ಸಸ್ ಪರ್ಫಾರ್ಮಿಂಗ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ಸ್ ಆನ್ ದ ಡೇಟಾ ಯೂಸಿಂಗ್ ಆರ್ಟಿಫಿಷಿಯಲ್ ನ್ಯೂರಾನ್ಸ್. ಸೊ ನಾನು ಇನ್ಪುಟ್ ಕೊಟ್ಟಾದಮೇಲೆ ಅದಕ್ಕೆ ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಡೇಟಾ ಇತ್ತಿರುತ್ತೆ. ಅದಕ್ಕೆ ಆಲ್ರೆಡಿ ಸಿಸ್ಟಮ್ ಕಾನ್ಫಿಗರೇಷನ್ ಮಾಡಿರ್ತಾರೆ. ಸೊ ಆ ಒಂದು ಕಂಪ್ಯೂಟರ್ ಏನು ಮಾಡುತ್ತೆ? ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ಅದರಲ್ಲಿ ಇರುವಂತಹ ಇನ್ಫಾರ್ಮೇಷನ್ನ ಬೇಗ ಸೆಕ್ರೀಟ್ ಮಾಡಿ ಇಮಿಡಿಯೇಟಾಗಿ ನನಗೆ ಆನ್ಸರ್ಸ್ ಕೊಡುತ್ತೆ. ಅದು ಹಿಡನ್ ಲೇಯರ್. ಔಟ್ಪುಟ್ ಲೇಯರ್ ಅಂದರೆ ಏನು? ಫೈನಲಿ ದ ಪ್ರಪೋಸ್ಡ್ ಇನ್ಫಾರ್ಮೇಷನ್ ರೀಚಸ್ ದಿ ಔಟ್ಪುಟ್ ಲೇಯರ್. ಸೊ 3 ಪಾಯಿಂಟ್ಸ್ ಅರ್ಥ ಮಾಡ್ಕೋಬೇಕು. ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಇದು ಸಿಸ್ಟಮು, ಇಲ್ಲಿ ಕಾಣಿಸುವಂಥದ್ದು ಫೈನಲು. ಸೊ ನಾನು ಇನ್ಫಾರ್ಮೇಷನ್, ನನಗೆ ಒಂದು ರೆಸ್ಯೂಮೆ ಬೇಕು ಅಂತ ChatGPT ಕೇಳ್ತೀನಿ. ಇದು ಬಂದು ಇನ್ಪುಟ್ ಆಗುತ್ತೆ. ನಾನು ChatGPT ಆಮೇಲೆ ಒಂದು ರೆಸ್ಯೂಮ್ನ ಕೊಡುತ್ತೆ, ಅದು ಔಟ್ಪುಟ್ ಆಗುತ್ತೆ. ಈ ಸೆಂಟ್ರಲ್ ಇರುತ್ತಲ್ಲ, ಇನ್ಫಾರ್ಮೇಷನ್ ಕೊಟ್ಟಿದ ತಕ್ಷಣ ಪ್ರೊಸೆಸಿಂಗ್ ಮಾಡಿ ಟೈಮ್ ತೊಗೊಂಡು ಇಮಿಡಿಯೇಟಾಗಿ ಔಟ್ಪುಟ್ ಕೊಡೋದು, ಅದನ್ನು ಹಿಡನ್ ಲೇಯರ್ಸ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಸಿಸ್ಟಮಲ್ಲಿ ಒಂದು ಸಿಸ್ಟಮ್ ಇದ್ದಾಗ ಅದಕ್ಕೆ ಇನ್ಪುಟ್ ಅಂತ ಆಗುತ್ತೆ, ಅದಕ್ಕೆ ಔಟ್ಪುಟ್ ಅಂತ ಆಗುತ್ತೆ. ಇನ್ಪುಟ್ ನಾನು ಕೊಡುವಂಥದ್ದು ಆ ಸೆಂಟ್ರಲ್ ಪ್ರೊಸೆಸಿಂಗ್ ಮಾಡುತ್ತಲ್ಲ, ಆ ಪ್ರೊಸೆಸಿಂಗ್ನ ಹಿಡನ್ ಲೇಯರ್ಸ್ ಅಂತ ಕರಿತೀವಿ. ಪ್ರೊಸೆಸಿಂಗ್ ಎಲ್ಲ ಆದಮೇಲೆ ಫೈನಲಾಗಿ ಒಂದು ಔಟ್ಕಮ್ ಬರುತ್ತಲ್ಲ, ಅದನ್ನು ಔಟ್ಪುಟ್ ಲೇಯರ್ ಅಂತ ಕರಿತೀನಿ. ದಟ್ ಈಸ್ ಹೌ ದ ವರ್ಕಿಂಗ್ ಆಫ್ ANSS ಪ್ರೋಗ್ರಾಮ್ ನಡೆಯುತ್ತೆ. ಸೊ ಇನ್ಪುಟ್, ಹಿಡನ್ ಲೇಯರ್ಸ್, ಔಟ್ಪುಟ್. ಸೊ ಹಾಗಾಗಿ ಈ ಒಂದು ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದೇ ಈ ಒಂದು ಆರ್ಟಿಕಲ್. ನೆಕ್ಸ್ಟ್ ಟಾಪಿಕ್, ಎಕ್ಸಸೈಸ್ ಸಾದಾ ತನ್ಸಿಕ್, ದ ಇನಾಗ್ರಲ್ ಎಡಿಷನ್ ಆಫ್ ಇಂಡಿಯಾ ಸೌದಿ ಅರೇಬಿಯಾ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್. ಸೊ ಸಾದಾ ತನ್ಸಿಕ್ ಅನ್ನೋದೇನು? ಇಟ್ ಈಸ್ ಅ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ commenced at Mahajan, Rajasthan, held from January 29th to 10th of February. The Saudi Arabian contingent comprising 45 personnel is represented by Saudi Land Forces. The Indian Army contingent comprising 45 personnel, ಇವರು ಬ್ರಿಗೇಡ್ ಆಫ್ ಗಾರ್ಡ್ಸ್ ಇವ್ರು ಬರ್ತಾರೆ. ಸೊ ಇದು ಎಕ್ಸಸೈಸ್ ಸದಿಕ್ ತನ್ಸಿಕ್ ಅನ್ನೋದು ಇಟ್ ಈಸ್ ಅನ್ ಎಕ್ಸಸೈಸ್. ಯಾರ ಮಧ್ಯೆ? ನಮ್ಮ ಎರಡು ಆರ್ಮಿ. ಎರಡು ಆರ್ಮಿ? ಇಂಡಿಯಾ ಮತ್ತು ಸೌದಿ ಎಕ್ಸಸೈಸ್. ಸೊ ಬೇಸಿಕಲಿ ಸಾದಿ ತನ್ಸಿಕ್ ಅನ್ನೋದು ಇಂಡಿಯಾ ಮತ್ತು ಸೌದಿ ಜಾಯಿಂಟ್ ಮಿಲಿಟ್ರಿ ಎಕ್ಸಸೈಸ್ ಆಗಿರುತ್ತೆ. ಈಗ ನಾವು ನೆಕ್ಸ್ಟ್ ಟಾಪಿಕ್ನ ನೋಡೋಣ. ಇದ್ರ ಮೇನ್ ಏಮ್ ಏನು ಅಂತಂದರೆ ಟು ಟ್ರೈನ್ ಟ್ರೂಪ್ಸ್ ಆಫ್ ಬೋತ್ ದ ಸೈಡ್ಸ್ ಫಾರ್ ಜಾಯಿಂಟ್ ಆಪರೇಷನ್ ಇನ್ ಸೆಮಿ ಡೆಸರ್ಟ್ ಟೆರೈನ್ ಸೊ ದ್ಯಾಟ್ ಇಟ್ ಮೀಟ್ಸ್ ದ ಅಜೆಂಡಾ ಆಫ್ ಚಾಪ್ಟರ್ 7 ಆಫ್ ದಿ ಯುನೈಟೆಡ್ ನೇಷನ್ಸ್ ಚಾರ್ಟರ್. ಸೊ ಎರಡು ದೇಶ ಕೊಲಾಬ್ರೇಷನ್ ಮಾಡಿಕೊಂಡು ಒಂದು ಬಾಂಧವ್ಯ ಹೆಚ್ಚಿಸ್ಕೊಳ್ಳೋದು ಮತ್ತು ಜಾಯಿಂಟ್ ಆಪರೇಷನ್ ಡೆಸರ್ಟಲ್ಲಿ ಹೇಗೆ ಮಾಡಬೇಕು, ಅದೇ ಈ ಒಂದು ಪ್ರೋಗ್ರಾಮ್ನ ಆಬ್ಜೆಕ್ಟಿವ್. ನೆಕ್ಸ್ಟ್ ಟಾಪಿಕ್, ರಾಜ ಮಾರ್ಗ ಯಾತ್ರಾ ಅಪ್ಲಿಕೇಶನ್.
Rajmarga application is a mobile application which is launched by National Highways Authority of India. So the first important parameter would be National Highways Authority of India ಈ ಒಂದು ಅಪ್ಲಿಕೇಶನ್ನ ಲಾಂಚ್ ಮಾಡಿದೆ. ರಾಜ್ಯ ಮಾರ್ಗ ಯಾತ್ರಾ ಅಪ್ಲಿಕೇಶನ್ ಈಸ್ ಲಾಂಚ್ ಬೈ ವಿಚ್ ಒನ್ ಆಫ್ ದ ಇನ್ಸ್ಟಿಟ್ಯೂಟ್ಸ್ ಅಂತ ಕೇಳಿದ್ರು ಅಂತಂದರೆ ಇಟ್ ಈಸ್ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ. ಇಟ್ ಡೀಟೇಲ್ಸ್ ದ ಟೂರಿಸ್ಟ್ ಸೈಟ್ಸ್ ಇನ್ ದ ವಿಸಿನಿಟಿ ಆಫ್ ನ್ಯಾಷನಲ್ ಹೈವೇಸ್ ಆ್ಯಂಡ್ ಕನ್ವೀನಿಯಂಟ್ ರೂಟ್ಸ್ ಟು ರೀಚ್ ದೆಮ್. ಫಾರ್ ಎಕ್ಸಾಂಪಲ್, ಈಗ ನ್ಯಾಷನಲ್ ಹೈವೇ 1 ಅಂತ ತೊಗೊಳ್ಳೋಣ, ಅಥವಾ ನ್ಯಾಷನಲ್ ಹೈವೇ 7 ಅಂತ ತೊಗೊಳ್ಳೋಣ, ಅಥವಾ ನ್ಯಾಷನಲ್ ಹೈವೇ 15, 20 ಸೋ ಆನ್ ಅಂಡ್ ಸೋ ಫೋರ್ತ್. ಈ ನ್ಯಾಷನಲ್ ಹೈವೇಲಿ ನಾನೇನಾದ್ರು ಹೋಗ್ತಿದ್ದೀನಿ ಅಂತಂದರೆ ಆ ಒಂದು ರೀಜನ್ ಅಥವಾ ಆ ಒಂದು ವಿಸಿನಿಟಿ ಅಂದರೆ ಆ ಒಂದು ಪ್ರದೇಶದಲ್ಲಿ ಯಾವುದಾದ್ರೂ ನೋಡುವಂತಹ ಜಾಗ ಇದೆಯಾ, ಟೂರಿಸ್ಟ್ ಸೈಟ್ಸ್ ಜಾಗ ಇದೆಯಾ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಬೆಂಗಳೂರಿಂದ ಮೆಡ್ರಾಸ್ ಹೈವೇಲಿ ಹೋಗ್ತಿದ್ದೀನಿ ಅಂತಂದರೆ ಅಲ್ಲಿ ಯಾವುದಾದ್ರು ದೇವಸ್ಥಾನ ಇದೆಯಾ, ಅಲ್ಲಿ ಯಾವುದಾದ್ರು ಬೆಟ್ಟ ಗುಡ್ಡ ಇದೆಯಾ, ಅಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಪ್ಲೇಸ್ ಇದೆಯಾ ನಾನು ನೋಡುವಂಥದ್ದು ಅಂಥ ಡೀಟೇಲ್ಸ್ನ ಈ ಒಂದು ಅಪ್ಲಿಕೇಶನ್ ಕೊಡುತ್ತೆ. ಸೊ ಒಂದು ವೇಳೆ ನಾನೇನಾದ್ರು ಹೋಗ್ತಿದ್ದೀನಿ ಅಂತಂದರೆ ಆ ಒಂದು ನ್ಯಾಷನಲ್ ಹೈವೇನ ನಾನು ಸೆಲೆಕ್ಟ್ ಮಾಡ್ಕೊಂಡು, ಲೆಚ್ಚೆ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಹೈವೇ 7ನ ನಾನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿರುವಂತಹ ವಿಸಿನಿಟಿಯಲ್ಲಿರುವಂತಹ ಹಿಸ್ಟಾರಿಕಲ್ ಜಾಗ, ಫೋರ್ಟ್ ಆಗಿರ್ಬೋದು ಅಥವಾ ದೇವಸ್ಥಾನ ಆಗಿರ್ಬೋದು, ಯಾವುದಾದ್ರು ಅಲ್ಲಿದೆಯಾ ಅಂತ ಈ ಒಂದು ಇನ್ಫಾರ್ಮೇಷನ್ನ ಈ ಅಪ್ಲಿಕೇಶನ್ ಕೊಡುತ್ತೆ. ಸೊ ಇಟ್ ಇಸ್ ಒನ್ ಸ್ಟಾಪ್ ರೆಪಾಸಿಟರಿ ಟು ಇಂಪ್ರೂವ್ ಯೂಸರ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಬೈ ಪ್ರೊವೈಡಿಂಗ್ ಎಸೆನ್ಷಿಯಲ್ ಇನ್ಫಾರ್ಮೇಷನ್ ಸಚ್ ಆಸ್ ರಿಯಲ್ ಟೈಮ್ ವೆದರ್ ಕಂಡೀಷನ್ಸ್, ಆಕ್ಸೆಸ್ ಟು ಡೀಟೇಲ್ಸ್ ನಿಯರ್ ಬೈ ಟೋಲ್ ಪ್ಲಾಜಾಸ್, ಪೆಟ್ರೋಲ್ ಪಂಪ್ಸ್, ಹಾಸ್ಪಿಟಲ್, ಹೋಟೆಲ್ಸ್. ಸೊ ಅಲ್ಲಿ ಹೋಟೆಲ್ಸ್ ಆಗಿರಬಹುದು, ಪೆಟ್ರೋಲ್ ಪಂಪ್ ಆಗಿರ್ಬೋದು, ಟೋಲ್ ಪ್ಲಾಜಾ ಆಗಿರ್ಬೋದು, ವೆದರ್ ಕಂಡೀಷನ್ಸ್ ಆಗಿರ್ಬೋದು, ಹೇಗೆ ಗೊತ್ತಾಗುತ್ತೆ ನನಗೆ? ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರೆ ಎಲ್ಲ ಪಾಯಿಂಟ್ಸು ಇದರಲ್ಲಿ ಸಿಗುತ್ತೆ. ಇನ್ಬಿಲ್ಟ್ ಕಂಪ್ಲೇಂಟ್ ರಿಅಡ್ರೆಸಲ್ ಆ್ಯಂಡ್ ಎಸ್ಕಲೇಷನ್ ಮೆಕ್ಯಾನಿಸಮ್. ಸೊ ನಾನು ನ್ಯಾಷನಲ್ ಹೈವೇಲಿ ಹೋಗ್ತಿದ್ದೀನಿ, ಇಲ್ಲೊಂದು ಹೋಟೆಲ್ ಹೋಗಿದ್ದೀನಿ, ಅಲ್ಲಿ ಒಂಥರ ವರ್ತನೆ ಸರಿ ಇರಲಿಲ್ಲ. ಸೊ ನಾನು ಇಮಿಡಿಯೇಟಾಗಿ ಏನು ಮಾಡ್ತೀನಿ, ಅಲ್ಲೇ ಹೋಗ್ತೀನಿ, ಅಪ್ಲಿಕೇಶನಲ್ಲಿ ರಿವ್ಯೂ ಕೂಡ ಬರಿತೀನಿ, ಕಂಪ್ಲೇಂಟ್ ಕೂಡ ರೈಸ್ ಮಾಡ್ತೀನಿ. ಅಥವಾ ಗೌರ್ಮೆಂಟ್ ಏನೋ ಒಂದು ಫೆಸಿಲಿಟಿ ಕೊಡ್ತಿಲ್ಲ, ನಾನು ಇಮಿಡಿಯೇಟಾಗಿ ಕಂಪ್ಲೇಂಟ್ ರೈಸ್ ಮಾಡಿ ಆ ಗ್ರೀವಿಯನ್ಸ್ ಅಡ್ರೆಸ್ಸನ್ನು ಕೂಡ ಮಾಡಿಸ್ಕೊಳ್ತೀನಿ. ಇಟ್ ವಿಲ್ ಬಿ ಅಪ್ಡೇಟೆಡ್ ಫಾಲೋಯಿಂಗ್ ಸಜೆಷನ್ ಫ್ರಮ್ ಮಿನಿಸ್ಟ್ರಿ ಆಫ್ ಟೂರಿಸಮ್ ಟು ಇನ್ಕ್ರೀಸ್ ಟೂರಿಸ್ಟ್ ಫುಟ್ ಫಾಲ್ಸ್ ಅಟ್ ದ ಸೈಟ್ಸ್ ವಿತಿನ್ 25 ಕಿಲೋಮೀಟರ್ ರೇಡಿಯಸ್ ಆಫ್ ದಿ ಹೈವೇಸ್. ಸೊ ಆ ಒಂದು ಹೈವೇಯಿಂದ 25 ಕಿಲೋಮೀಟರ್ಸ್ ರೇಡಿಯಸ್ ಒಳಗಡೆ ಏನೇನೆಲ್ಲ ಮಾಡಬಹುದು, ಏನೇನೆಲ್ಲ ಚೇಂಜಸ್ ತರ್ಬೋದು, ಅದನ್ನು ಮಿನಿಸ್ಟ್ರಿ ಆಫ್ ಟೂರಿಸಮ್ ಜೊತೆ ತೊಗೊಂಡು ಡಿಸ್ಕಸ್ ಮಾಡಿ ಈ ಒಂದು ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳದೆ ಈ ಒಂದು ಇನಿಷಿಯೇಟಿವ್. ಸೊ ಇಲ್ಲಿಗೆ ಈ ನಮ್ಮ ಟಾಪಿಕ್ ಮುಕ್ತಾಯ ಆಗುತ್ತೆ. ನಿಮಗೆ ಇಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ಸೊ ಇಷ್ಟ ಆಗ್ತಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಇವತ್ತಿಗೆ ನಮ್ಮ ಈ ದೈನಂದಿನ ಪ್ರಚಲಿತ ವಿದ್ಯಮಾನಗಳ ಟಾಪಿಕ್ ಡಿಸ್ಕಷನ್ ಅಂತ್ಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್.